ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ರಿಕ್ವೈರ್ಡ್ ಥಿಯರಿನ ಮಿನಿಮಮ್ ರಿಕ್ವೈರ್ಡ್ ಥಿಯರಿನ ಬಿಲ್ಡ್ ಮಾಡಿದ್ವಿ. ಐ ಟೋಲ್ಡ್ ಯು ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ ಆ್ಯಂಡ್ ಅಗೇನ್ ವಿ ಬಿಲ್ಡ್ ಆನ್ ದ ಥಿಯರಿ. ಕ್ಲಿಯರ್ ಗೈಸ್? ಸೊ ಲಾಸ್ಟ್ ಕ್ಲಾಸಲ್ಲಿ ಏನೇನನ್ನು ನಾವು ಕವರ್ ಮಾಡಿದ್ವೋ ಅದರ ಮೇಲೆ ಪ್ರಾಬ್ಲಮ್ಸ್ ತಂದಿದ್ದೀನಿ. ಫಸ್ಟು ಪ್ರಾಬ್ಲಮ್ಸ್ ಆ್ಯಂಡ್ ದೆನ್ ಅಪ್ಕಮಿಂಗ್ ಥಿಯರಿ ನೋಡ್ತಾ ಹೋಗೋಣ. ಕ್ಲಿಯರ್ ರೈಟ್? ಸೊ ಈಗ ಈ ಕ್ಲಾಸಲ್ಲಿ ಏನೇನಿದೆ ಅಂದರೆ ಪ್ರಾಬ್ಲಮ್ಸ್ ಫಸ್ಟ್, ಅದಾದಮೇಲೆ ಬರ್ನೌಲಿಸ್ ಪ್ರಿನ್ಸಿಪಲ್, ಎನರ್ಜಿ ರಿಲೇಟೆಡ್ ಒಂದು ಮೈಂಡ್ ಬ್ಲೋಯಿಂಗ್ ಪ್ರಿನ್ಸಿಪಲ್ ರಿಲೇಟೆಡ್ ಟು ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಬರುತ್ತೆ, ಆ್ಯಂಡ್ ದೆನ್ ಸ್ಪೀಡ್ ಆಫ್ ಎಫ್ಲಕ್ಸ್, ಟೋರಿಸಲಿಸ್ ಲಾ ಆ್ಯಂಡ್ ರೇಂಜ್ ಆಫ್ ಎಫ್ಲಕ್ಸ್. ರೈಟ್? ಇದೆಲ್ಲ ಕ್ವಾಂಟಿಟೀಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಡಿರೈವ್ ಮಾಡ್ತಾ ಹೋಗೋಣ, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ನು ಕೂಡ ನಾವು ಫೋಕಸ್ ಮಾಡ್ತಾ ಹೋಗೋಣ. ಕರೆಕ್ಟ್? ಸೊ begin with the first question. So guys observe, this is based on ನಾನು ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ಟೀಚ್ ಮಾಡಿದ್ನೋ ಅದರ ಮೇಲೆ ಸಿಂಪಲ್ ಆಗಿ ಯಾವ ಥರ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಸೊ ದ ಪ್ರೆಷರ್ ಅಟ್ ದ ಬಾಟಮ್ ಆಫ್ ಅ ಟ್ಯಾಂಕ್. ರೈಟ್? ಏನು ಹೇಳ್ತಾ ಇದ್ದಾರೆ? ದ ಪ್ರೆಷರ್ ಅಟ್ ದ ಬಾಟಮ್ ಆಫ್ ಅ ಟ್ಯಾಂಕ್ ಆಫ್ ವಾಟರ್ ಈಸ್ 3p. ಒಂದು ವಾಟರ್ ಇರುವ ಟ್ಯಾಂಕಿನ ಬಾಟಮಲ್ಲಿ ಪ್ರೆಷರ್ 3p ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಜಸ್ಟ್ is this where P is the atmospheric pressure. Okay, pictorially represent ಮಾಡ್ತೀನಿ ಇಲ್ಲಿ. ಸೊ ಹಿಯರ್ ಒಂದು ವಾಟರ್ ಟ್ಯಾಂಕ್ ಇದೆ. ಓಕೆ ಗೈಸ್, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಅಟ್ ದ ಬಾಟಮ್ ಮೋಸ್ಟ್ ಪಾಯಿಂಟ್, ರೈಟ್? ಬಾಟಮ್ ಮೋಸ್ಟ್ ಪಾಯಿಂಟಲ್ಲಿ ಪ್ರೆಷರ್ ಇಸ್ 3p ಅಂಡ್ P is the atmospheric pressure. ಸೊ ಹಾಗಾದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೇನು? ಪ್ರೆಷರ್ ಅಟ್ ದ ಸಿ ಲೆವೆಲ್. ಸೊ ಈ ಟ್ಯಾಂಕ್, ಓಕೆ, ಇಫ್ ದಿಸ್ ಟ್ಯಾಂಕ್ ಇಸ್ ಅಟ್ ದ ಸಿ ಲೆವೆಲ್ ಅಂದರೆ, ಸೊ ಅಟ್ ದ ಟಾಪ್ ಅವ್ರು ಏನು ಹೇಳ್ತಾ ಇದ್ದಾರೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ದ ಪ್ರೆಷರ್ ಇಯರ್. ಓಕೆ ಓಕೆ, ಅಂಡ್ ಇಫ್ ದ ವಾಟರ್ ಇಸ್ ಡ್ರಾನ್ ಔಟ್ ಟಿಲ್ ದ ಲೆವೆಲ್ ಆಫ್ ವಾಟರ್ ಲೋಡ್ ಬೈ 1/5. ಸೊ ಹಾಗಾದರೆ ಈ ಟ್ಯಾಂಕ್ ಒಳಗಡೆ ಏನಿದೆ? ವಿ ಹ್ಯಾವ್ ಕಂಪ್ಲೀಟ್ ವಾಟರ್. ರೈಟ್? ಕಂಪ್ಲೀಟ್ ವಾಟರ್ ಇದೆ. ಹಾಗಾದರೆ ಇದರ ಹೈಟನ್ನು ನಾನು ಎಚ್ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಸಿಂಪ್ಲಿಸಿಟಿ, ಟ್ಯಾಂಕಿನ ಹೈಟು ಫ್ರಮ್ ದ ಸರ್ಫೇಸ್ ಇಂದ ಟಾಪ್ ಮೋಸ್ಟ್ ಪಾಯಿಂಟ್ ತನಕ ಹೈಟ್ ಎಚ್. ಸೊ ಸೆಕೆಂಡ್ ಕೇಸಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ಇಫ್ ದ ವಾಟರ್ ಈಸ್ ಡ್ರಾನ್ ಔಟ್ ಟಿಲ್ ದ ಲೆವೆಲ್ ಆಫ್ ವಾಟರ್ ಈಸ್ ಲೋವರ್ಡ್ ಬೈ 1/5. ಓಕೆ, ನಾವು ಟ್ಯಾಂಕಿಂದ ವಾಟರ್ನ ತೆಗಿತಾ ಇದ್ದೀವಿ. ಎಷ್ಟು ತೆಗಿತಾ ಇದ್ದೀವಿ ಅಂದರೆ 1/5 ಆಫ್ ದ ವಾಟರ್ನ ರಿಮೂವ್ ಮಾಡ್ತಾ ಇದ್ದೀವಿ ಟ್ಯಾಂಕಿಂದ. ಸೊ ಹಾಗಾದರೆ ಇದನ್ನು ಕೇಸ್ 1 ಅಂತ ಕರೆಯೋಣ. ಓಕೆ, ಕೇಸ್ 1. ಹಾಗಾದರೆ ಕೇಸ್ 2 ಪಿಕ್ಚೋರಿಯಲಿ ಯಾವ ಥರ ರೆಪ್ರೆಸೆಂಟ್ ಮಾಡೋದು ಫಸ್ಟ್ ಅದನ್ನು ನೋಡ್ಕೊಳ್ಳೋಣ, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಸೊ ಇಲ್ಲಿ ಟ್ಯಾಂಕ್ ಇದೆ. ರೈಟ್? ವಿ ಹ್ಯಾವ್ ಟ್ಯಾಂಕ್. ಈ ಟ್ಯಾಂಕಲ್ಲಿ 1/5 ಆಫ್ ದ ವಾಟರ್ ಈಸ್ ರೆಡ್ಯೂಸ್ಡ್. ಸೊ 1/5 ಆಫ್ ದ ವಾಟರ್ ಈಸ್ ರೆಡ್ಯೂಸ್ಡ್ ಅಂದರೆ ಲೆವೆಲ್ ಈಸ್ ರೆಡ್ಯೂಸ್ಡ್ ಬೈ ದಟ್ ಟಾಪ್ ಮೋಸ್ಟ್ ಲೆವೆಲ್ ಈಸ್ ರೆಡ್ಯೂಸ್ಡ್ ಬೈ 1/5. ಓಕೆ, ಇಷ್ಟು ವಾಟರ್ ಖಾಲಿಯಾಗಿದೆಯಪ್ಪ. ಸೊ ವಾಟರ್ ಇವಾಗ ಇರೋದೆಷ್ಟು? ಓನ್ಲಿ ದಿಸ್ ಮಚ್. ಈ ಲೈನಿಂದ ಏನಿದೆ ಕೆಳಗಡೆಯಿಂದ ಹಿಡಿದು ಬಾಟಮ್ ಮೋಸ್ಟ್ ಪಾಯಿಂಟ್ ತನಕ ವಾಟರ್ ಇದೆ. ಓಕೆ, ಸೊ ಅವ್ರೇನು ಹೇಳ್ತಾ ಇದ್ದಾರೆ? ಇಫ್ ದಟ್ ಈಸ್ ದ ಕೇಸ್, ಪ್ರೆಷರ್ ಅಟ್ ದ ಬಾಟಮ್ ಆಫ್ ದ ಟ್ಯಾಂಕ್ ನೌ ವಿಲ್ ಬಿ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಈ ಕೇಸಲ್ಲಿ ಪಿ ಡ್ಯಾಶ್ ಅಂತ ಕರಿತಾ ಇದ್ದೀನಿ. ಓಕೆ, ಸೊ ಪಿ ಡ್ಯಾಶ್ ಏನಿರುತ್ತೆ ಅನ್ನೋದೇ ಕ್ವಶನ್. ರೈಟ್? ಪಿ ಡ್ಯಾಶ್ ಅನ್ನೋದೇನಿರುತ್ತೆ ಅನ್ನೋದೇ ಕ್ವಶನ್. ಓಕೆ, ಸೊ ಇದು ಹೆಚ್ಚಿರೋದ್ರಿಂದ ನಾವು ವಾಟರ್ನ ಲೋವರ್ ಮಾಡಿದ್ದು 1/5. ಸೊ ಈ ಲೆಂತ್ ಏನಿದೆ? ದಿಸ್ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಏನಿದೆ ದಿಸ್ ಇಸ್ h/5. ಓಕೆ, ಇಷ್ಟು ಟಾಪಿಂದ ಇಲ್ಲಿ ತನಕ. ಹಾಗಾದರೆ ಮಿಕ್ಕಿದ್ದೆಷ್ಟು? h - h/5. ಸಿ, ಡು ನಾಟ್ ಗೋ ಫಾರ್ ರೈಟ್ ಸಿಂಪ್ಲಿಫಿಕೇಶನ್, ಟೇಕ್ LCM, ಡೂ ಮ್ಯಾಥ್. ಸೊ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು ಅವಾಯ್ಡ್ ಮ್ಯಾಥ್ ವೆರ್ ಎವರ್ ಇಸ್ ನೀಡೆಡ್. ಸೊ 5ಅಲ್ಲಿ ಒಂದು ಪಾರ್ಟನ್ನು ನಾನು ರಿಮೂವ್ ಮಾಡಿದರೆ 1/5 ಆಫ್ 5 ರಿಮೂವ್ ಮಾಡಿದರೆ ಉಳಿದಿದೆ ಎಷ್ಟು? 4. ರೈಟ್? ಸೊ ಇಟ್ಸ್ ಜಸ್ಟ್ 4h/5. 4h/5. Don't substitute the values and take LCM
subtract, don't do this for everything. Okay, this is 4h by 5. ಈಗ ಒಂದೇ ಒಂದು ಪಾಯಿಂಟ್ ಯು ಹ್ಯಾವ್ ಟು ಫೋಕಸ್. ವಾಟರ್ ಲೆವೆಲ್ ರೈಸ್ ಆಗ್ತಾ ಇದೆ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೂಡ ಕೆಳಗಡೆ ಬರ್ತಾ ಇದೆ ಅಲ್ವಾ. ಸಿ, ವಾಟರ್ ರೈಸ್ ಆಗ್ತಾ ಇದೆ, ಅದೇ ಥರ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬರ್ತಾ ಇದೆ ಕೆಳಗಡೆ. ಬಟ್ ದೀಸ್ ಮೆನಿ ಏರ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಮ್ಯಾಟರ್. ಯಾಕಂದರೆ ನಾವು ವಿ ಕೌಂಟೆಡ್ ಅ ಲಾಟ್ ಆಫ್ ಏರ್ ಮಾಲಿಕ್ಯೂಲ್ಸ್ ಟು ಕ್ಯಾಲ್ಕುಲೇಟ್ ಪ್ರೆಷರ್ ಆಗಿರೋದ್ರಿಂದ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರೋದ್ರಿಂದ. ಸೊ ವಾಟರ್ ಲೆವೆಲ್ ರೈಸ್ ಆದಂಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಲೆವೆಲ್ ಕೂಡ ರೈಸ್ ಆಗ್ತಾ ಕೆಳಗಡೆ ಹೋಗ್ತಾ ಇದೆ. ವಾಟರ್ ಲೆವೆಲ್ ಕೆಳಗಡೆ ಹೋದಂಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೂಡ ಕೆಳಗಡೆ ಹೋಗ್ತಾ ಇದೆ. ಅದಕ್ಕೆ ಈ ಲೆವೆಲ್ನನ್ನು ನಾನು ಅಗೇನ್ ಪಿ ಅಂತಲೇ ಕರಿತಾ ಇದ್ದೀನಿ. ವಾಟ್ ಈಸ್ ದಿಸ್ ಪಿ? ಪಿ ಈಸ್ ನಥಿಂಗ್ ಬಟ್ ಪಿ ATM. ದಿಸ್ ಪಿ ಈಸ್ ಆಲ್ಸೋ ನಥಿಂಗ್ ಬಟ್ ಪಿ ಅಟ್ಮಾಸ್ಫಿಯರಿಕ್. ಓಕೆ, ಇಲ್ಲಿ ಏನಿತ್ತೋ ಅದೇ ಪ್ರೆಷರ್ ಈಗ ಇಲ್ಲಿದೆ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಪಿ ಡ್ಯಾಶ್. ಸಿ ಗೈಸ್, ಎರಡೂ ಕೇಸ್ ಇದೆ. ಸೊ ಈಗ ಈಕ್ವೇಷನ್ ಬರಿತಿದ್ದೀನಿ. ಫಸ್ಟು ಕೊಟ್ಟಿರೋ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ನೌ ಐ ಹ್ಯಾವ್ ಟು ಫ್ರೇಮ್ ಈಕ್ವೇಷನ್ಸ್. ಸೊ ಕೇಸ್ 1ಗೆ ಐ ರೈಟ್, ಸಿ, ವಿ ನೋ ವಾಟ್ ಈಸ್ ದ ಫಾರ್ಮುಲಾ. ವಿ ನೋ ವೇರಿಯೇಷನ್ ಆಫ್, ರೀಕಾಲ್ ಮಾಡಿ, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ನಾನು ಈ ಫಾರ್ಮುಲಾ ನಿಮಗೆ ಕೊಟ್ಟಿದ್ದೆ, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್ ಅಲ್ವಾ. ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ವಾಟ್ ವಾಸ್ ದ ಫಾರ್ಮುಲಾ? ಪಿ ಇಸ್ ಈಕ್ವಲ್ ಟು, ರೈಟ್, ಪಿ ಇಸ್ ಈಕ್ವಲ್ ಟು ಪಿ ನಾಟ್, ರೈಟ್, ಪಿ ನಾಟ್ ಆರ್ ಪಿ ಅಟ್ಮಾಸ್ಫಿಯರಿಕ್. ಸೊ ಪಿ ಅಟ್ಮಾಸ್ಫಿಯರಿಕ್ ಪ್ಲಸ್ ರೋ GH. ಅಥವಾ ಮೋರ್ ಕಾಮನ್ ಆಗಿ ನೀವು ಕಲ್ತಿದ್ದೀರಾ ಇದನ್ನು ಅಂದರೆ, ಸೊ ಇಟ್ಸ್ ಜಸ್ಟ್ P2 ಈಕ್ವಲ್ ಟು P1 ಪ್ಲಸ್ ರೋ GH. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ನಿಮ್ಮ ಮೈಂಡಲ್ಲಿ ಇರಬೇಕಾಗಿರೋದು ದಿಸ್ ಇಸ್ ದ ಫಾರ್ಮುಲಾ. ಸೊ ಓಕೆ, ಪ್ರೆಷರ್ ಏನಾಗುತ್ತೆ? ವಿತ್ ಡೆಪ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಫಾರ್ ಕೇಸ್ ಒನ್ P2. What is my P2? This bottommost layer is P2. P2 ಎಷ್ಟಿದೆ? 3P. and P1 ಎಷ್ಟಿದೆ? P1 again guys observe ಮಾಡಿ, this is my P1 atmospheric pressure ಇದೆ. So P1 plus rho ಏನು? density of water into G into H. ಕನ್ಸಿಡರ್ ಮಾಡ್ಕೊಂಡಿರೋದೆ ನಾವು H ಅಂತ. ಓಕೆ, ಈ ಕ್ವೆಶನ್ ಕ್ಲಿಯರ್? ಇದು ಬರೆಯಕ್ಕೆ ಬರಬೇಕು. ಸೆಕೆಂಡ್ ಒನ್ ಫಾರ್ ಕೇಸ್ 2. ಈಗ ಕೇಸ್ 2 ಅಲ್ಲಿ ಅಗೇನ್ ಅಬ್ಸರ್ವ್ ಮಾಡಿ, P ಡ್ಯಾಶ್ P ಅಂಡ್ ದ ಡಿಸ್ಟೆನ್ಸ್ ಇಸ್ ಕ್ಲಿಯರ್. ಸೊ ಹಾಗಾದರೆ ಪ್ರೆಷರ್ ಯು ಹ್ಯಾವ್ ಟು ಬಿ ಕ್ಲಿಯರ್ ನೌ. ಇಲ್ಲಿ P ಡ್ಯಾಶ್ ಗೊತ್ತಿಲ್ಲ ಅಂಡ್ ದಿಸ್ P1 ಏನಿದೆ, this P1 is nothing but atmospheric pressure ಅಲ್ವಾ. This P1 is nothing but atmospheric pressure or P. ಕ್ವಶನ್ ಅಲ್ಲಿ ಕೊಟ್ಟಿರೋದು P. ಅದೇ ಥರ P ಡ್ಯಾಶ್ is equal to atmospheric pressure top plus rho G, but H ಏನು? H is the distance from P ATM till P ಡ್ಯಾಶ್ ಏನಿದೆ? 4h by 5 ಇದೆ. ಓಕೆ, 4h by 5. ಕ್ಲಿಯರ್ ಗೈಸ್? 4h by 5. ಎರಡೂ ಈಕ್ವೇಷನ್ ಬರೆಯಕ್ಕೆ ಬಂತು ಅಂದರೆ ಫಿಸಿಕ್ಸ್ ಇಸ್ ಡನ್. ನೆಕ್ಸ್ಟ್ ಮ್ಯಾಥ್ಸ್. ಸೊ ಏನು ಸರ್, ಹೌ ಡು ಯು ಡೂ ದ್ಯಾಟ್? ಸೊ ಗೈಸ್ ಅಬ್ಸರ್ವ್ ಮಾಡಿ, 3P, ಪಿನ ಆ ಕಡೆ ಕಳಿಸಿದ್ರೆ 2P ಏನಾಗುತ್ತೆ? 2P is simply ರೋ GH ಅಲ್ವಾ. ಇಲ್ಲಿ ಈ ಈಕ್ವೇಷನ್ನ ರೀರೈಟ್ ಮಾಡಿದೆ ಅಷ್ಟೇ. 3P minus P, 2P is equal to ರೋ GH. ಸೊ ಬಟ್ ರೋ GH ಏನು? 2P. ಸೊ ಆ 2Pನ ಇಲ್ಲಿ ಯೂಸ್ ಮಾಡ್ತೀನಿ. ಗೈಸ್ ಅಬ್ಸರ್ವ್ ಮಾಡಿ, ದಿಸ್ ಈಕ್ವೇಷನ್ ಇಂಪ್ಲೈಸ್ P ಡ್ಯಾಶ್ ಬೇಕು. ಸೊ P ಡ್ಯಾಶ್ ಇಸ್ ಈಕ್ವಲ್ ಟು P ಪ್ಲಸ್ ರೋ GH. ಓಕೆ, ರೋ GH ಜಾಗದಲ್ಲಿ ಏನು ಬರಿತಾ ಇದ್ದೀನಿ? 2P ಅಂತ ಬರಿತಾ ಇದ್ದೀನಿ. ಮಿಕ್ಕಿದ್ದೇನು? 4/5. ಓಕೆ ಗೈಸ್, ಸೊ ಇಲ್ಲೇನು ಮಾಡಿದೆ? ರೋ GH ಜಾಗದಲ್ಲಿ 2P ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಮಿಕ್ಕಿದ್ದೇನು? 4/5, ರೈಟ್.
ಅಷ್ಟೇ ಮಾಡಿರೋದು. ಈಗ ಪಿ ಡ್ಯಾಶ್ is equal to p plus 8p by 5. p dash is equal to 8p by 5, p plus 8p by 5. ಹಾಗಾದರೆ LCM 5 ಅಪ್ಪ, LCM 5 ones are right and 8 is there. 5 plus 8 LCM ತಗೊಳ್ಳಿ, 5 ನ LCM ತಗೊಳ್ಳಿ, 5p plus 8p which is 13. 5p plus 8p, 13p by 5. Correct answer is p dash is going to be 13p by 5 for this question. Clear? Answer is correct. ಇಷ್ಟೇ. ಬಟ್ ಇಂಪಾರ್ಟೆಂಟ್ ಏನು, ಕೊಟ್ಟಿರೋ ಕ್ವಶನನ್ನು ವಿಜುವಲೈಸ್ ಮಾಡ್ಕೊಂಡು ಆದಮೇಲೆ ರಿಲೆವೆಂಟ್ ಎಕ್ಸ್ಪ್ರೆಷನನ್ನು ಬರಿ. ರಿಲೆವೆಂಟ್ ಎಕ್ಸ್ಪ್ರೆಷನನ್ನು ಬರೆದ ಮೇಲೆ ಫಿಸಿಕ್ಸ್ ಇಸ್ ಡನ್. ರೆಸ್ಟ್ ಏನಿರುತ್ತೆ ಮ್ಯಾಥ್ಸ್ ಅಷ್ಟೇ. ಸೊ ಮ್ಯಾಥ್ಸನ್ನು ಯು ಹ್ಯಾವ್ ಟು ಮ್ಯಾನಿಪುಲೇಟ್ ಇನ್ ಸಚ್ ಅ ವೇ ಯು ಗೆಟ್ ದ ಆನ್ಸರ್ ಕ್ವಿಕ್ ಅಷ್ಟೇ. ಸ್ಟ್ರಾಟಜಿ ಅಷ್ಟೇ. ಬಟ್ once you master the topic, what you do, you avoid writing. ನಾವು ಒಂದು ಸಬ್ಜೆಕ್ಟನ್ನು, ಒಂದು ಟಾಪಿಕನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಸ್ಟಾಪ್ ರೈಟಿಂಗ್ ದೀಸ್ ಡಯಾಗ್ರಾಮ್ಸ್. ಒನ್ ಪಿಕ್ಚರ್ is 1000 words. So first ಅರ್ಥ ಮಾಡ್ಕೋಬೇಕಾದ್ರೆ write the diagrams. Okay, write the diagrams because ನಿಮ್ಮ ಕಾನ್ಸೆಪ್ಟ್ ಇನ್ನೂ ಕ್ಲಾರಿಟಿಯಿಂದ ಅರ್ಥ ಆಗ್ತಾ ಹೋಗುತ್ತೆ. Once you understand, once the topic is solid in your mind, you can avoid this part. Okay, clear guys? ಹಾಗಾದರೆ next problem, the area of cross section of the wider tube as shown in the figure is 800 centimeter square. Okay, 800 centimeter square. ಅವ್ರು ಏನು ಹೇಳ್ತಾ ಇದ್ದಾರೆ, ದಿಸ್ ಇಸ್ ವೈಡರ್. ಓಕೆ, ವಿಚ್ ಒನ್ ಇಸ್ ವೈಡರ್? ಸಿ, this one is wider. The area of cross section of the wider tube. So we have tubes arranged like this. ಈ ಥರ ಟ್ಯೂಬ್ಸ್ ಇದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ವೈಡರ್ ಟ್ಯೂಬ್. ಸೊ ಈ ಟ್ಯೂಬ್ ಏನಿದೆ ಇದು ವೈಡರ್ ಅಂಡ್ ದಟ್ಸ್ ಏರಿಯಾ ಈಸ್ 800 centimeter square. ಓಕೆ ಗೈಸ್, ಈ ಟ್ಯೂಬ್ ಏನಿದೆ ಇದರ ಕ್ರಾಸ್ ಸೆಕ್ಷನಲ್ ಏರಿಯಾ 800 centimeter square. Clear? Keep it in mind. If a mass of 12 kg is placed on the massless piston, okay, ಈ ಸರ್ಫೇಸ್ ಅಲ್ಲಿ ನಾವು 12 kg ಮಾಸನ್ನು ಇಡ್ತಾ ಇದ್ದೀವಿ. ಓಕೆ, ಮಾಸ್ಲೆಸ್ ಪಿಸ್ಟನ್ ಅಂದ್ರೆ ಏನು? ಪಿಸ್ಟನ್ ಒಂದು ಸಪೋರ್ಟ್ ಇದೆ, ಅದಕ್ಕೆ ಮಾಸ್ ಇಲ್ಲ. ಸೊ ಫರ್ಗೆಟ್ ಅಬೌಟ್ ಇಟ್. ರೈಟ್ ನೋ 12 kg ಬ್ಲಾಕ್ನ ಅಲ್ಲಿ ಇಟ್ಟಿದ್ದೀನಿ. ಓಕೆ, ಹಾಗಾದರೆ ದೆನ್ ದ ಡಿಫರೆನ್ಸ್ ಇನ್ ಹೈಟ್ಸ್ ಎಚ್ ಆಫ್ ದ ಲೆವೆಲ್ಸ್ ಆಫ್ ವಾಟರ್. ಸೊ ಏನು ಹೇಳ್ತಾ ಇದ್ದಾರೆ, ಈ ಸೈಡಲ್ಲಿ ವಾಟರ್ ಲೆವೆಲ್ ಇಲ್ಲಿ ತನಕ ಇದೆ, ಈ ಸೈಡಲ್ಲಿ ವಾಟರ್ ಲೆವೆಲ್ ಇಲ್ಲಿ ಈ ಪಿಕ್ಚರ್ ಇಸ್ ಗಿವನ್, ದಿಸ್ ಡಯಾಗ್ರಾಮ್ ಕೊಟ್ಟಿರೋದು. ಈ ಸೈಡಲ್ಲಿ ವಾಟರ್ ಲೆವೆಲ್ ಇಲ್ಲಿ ತನಕ ಇದೆ, ಈ ಸೈಡಲ್ಲಿ ವಾಟರ್ ಲೆವೆಲ್ ಇಲ್ಲಿ ತನಕ ಇದೆ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ದಿಸ್ ಎಚ್ ವ್ಯಾಲ್ಯೂ ವಿ ನೀಡ್ ಟು ಕ್ಯಾಲ್ಕುಲೇಟ್. ಓಕೆ ಗೈಸ್, ಕ್ಲಿಯರ್? ಪ್ರಾಬ್ಲಮ್ ಕ್ಲಿಯರ್ ಇದೆ ಅಲ್ಲ? ರೈಟ್. ಸೊ ಈ ಕ್ರಾಸ್ ಸೆಕ್ಷನಲ್ ಏರಿಯಾ 800 centimeter square. ಓಕೆ, ಸೊ ಇಲ್ಲಿ these type of problems are based on Pascal's law. Nanu, yesterday we discussed, this is based on Pascal's law. Pascal's law, you know, the pressure on a same horizontal level is the same in the same liquid. Okay, that is Pascal's law. Clear guys? ಸೊ ಲಾಸ್ಟಲ್ಲಿ ಮಾಡಿದ್ದು ಕೂಡ ಸಿಮಿಲರ್ ಟೈಪೇ. ಅದೇ ಥರ ದ ಪ್ರೆಷರ್ ಅನ್ನ ಸೇಮ್ ಹಾರಿಜಾಂಟಲ್ ಲೆವೆಲ್ ಈಸ್ ಸೇಮ್. ಸೊ ನಾನೇನು ಮಾಡ್ತಾ ಇದ್ದೀನಿ, ಸೊ ಗೈಸ್ ಈ ಒಂದು ಹಾರಿಜಾಂಟಲ್ ಲೆವೆಲನ್ನು ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಓಕೆ, ಡಾಟೆಡ್ ಲೈನ್ ಇದೆಯಲ್ಲ, ದಿಸ್ ಹಾರಿಜಾಂಟಲ್ ಲೆವೆಲ್. ಸೊ ದ ಪ್ರೆಷರ್ ಸಿ ಸೊಲ್ಯೂಷನ್ ಪಾರ್ಟ್ ನೌ ಐ ಆಮ್ ರೈಟಿಂಗ್. I hope the problem is clear to everybody. Solution part, see, the pressure according to Pascal's law, right? According to Pascal's law, pressure at all the points on a same horizontal level
ಏನಿರುತ್ತೆ, ಹಾರಿಜಾಂಟಲ್ ಲೆವೆಲ್ ವಿಲ್ ಬಿ ಸೇಮ್. ಓಕೆ, ವಿಲ್ ಬಿ ಸೇಮ್. ಅರ್ಥ, ಯಾವುದೇ ಒಂದು ಹಾರಿಜಾಂಟಲ್ ಲೆವೆಲ್ ತಗೋ, ಪ್ರೆಷರ್ ಸೇಮ್ ಇರುತ್ತೆ. ಬಟ್ ಐ ಆಮ್ ಕನ್ಸಿಡರಿಂಗ್ ಈ ಡಾಟೆಡ್ ಲೈನ್. ಸೊ ಈ ಡಾಟೆಡ್ ಲೈನನ್ನು ಕನ್ಸಿಡರ್ ಮಾಡ್ಕೊತಿದ್ದೀನಿ, ಡಾಟೆಡ್ ಲೈನ್. ಸೊ ಪ್ರೆಷರ್ on the dotted line is same at all the points on it, at all the points on it. Okay, so hagadre, see guys, here let us consider a point. Yenadu, so here I am considering one point. Okay, point 1. Here I am considering another point. Okay, this is point 2. Okay guys, idenidu, this is point 2 and this is point 1. Clear? Point 1, point 2. What is the meaning? Pressure at point 1 equal to pressure at point 2. Okay, so hagadre pressure at 1 equal to ಏನು, pressure at point 2. Clear? This is according to Pascal's law. But pressure at 1 and 2 na ನಾವು ಯಾವ ಥರ ಬರಿಬೋದು, ವೇರಿಯೇಷನ್ ಆಫ್ ಡೆಪ್ತ್, ಪ್ರೆಷರ್ ವಿತ್ ಡೆಪ್ತ್. ಲಾಸ್ಟ್ ಸ್ಲೈಡಲ್ಲಿ ಮಾಡಿದ್ವಿ. ಸೊ ಇಲ್ಲಿ ತನಕ ಬಂದೆ, ಬಟ್ ಈ ಪಾಯಿಂಟಲ್ಲಿ ನಾನು ಪ್ರೆಷರನ್ನ ಹೆಂಗೆ ಬರೆಯೋದು, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಓಕೆ, ಸೊ ನೌ ಐ ಯೂಸ್, ಸಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಐ ಆಮ್ ರೈಟಿಂಗ್ ಎವ್ರಿಥಿಂಗ್. ನೌ ವಿ ಯೂಸ್ ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಓಕೆ, ವಿತ್ ಡೆಪ್ತನ್ನ ಯೂಸ್ ಮಾಡ್ತಿದ್ದೀನಿ. ಓಕೆ ಗೈಸ್, ಹಾಗಾದರೆ ಪ್ರೆಷರ್ ಅಟ್ P1 ಏನು, ಸಿ ಪ್ರೆಷರ್ ಅಟ್ P1, ದಿಸ್ ಪಾಯಿಂಟ್ ಈಸ್ ಪ್ರೆಷರ್ ಇಲ್ಲಿ, ರೈಟ್, ಪ್ರೆಷರ್ ಈ ಸರ್ಫೇಸ್ ಪ್ಲಸ್ ರೋ ಜಿ ಎಚ್, ಕರೆಕ್ಟ್. ಹಾಗಾದರೆ ಪ್ರೆಷರ್ ಆಫ್, ಸಿ ಯಾವುದೇ ಒಂದು ಸರ್ಫೇಸು ವಾಟರ್ ಲೆವೆಲ್ಗೆ, ರೈಟ್, ವಾಟರ್ ಲೆವೆಲಿಂದ ಮೇಲೆ ಏರಿತ್ತು ಅಂದರೆ, ಸೊ ಅಲ್ಲಿ ಸಿ ವಾಟರ್ ಲೆವೆಲಿಂದ ಮೇಲೆ ಏರಿತ್ತು ಅಂದರೆ ಈ ಲೆವೆಲಲ್ಲಿ ಪ್ರೆಷರ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸಿ ಪ್ರೆಷರ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಯಾಕಂದರೆ ಇಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ ನಾವು ಆ ಥರನೇ ತಗೋಬೇಕು. ಇಫ್ ದ ಟಾಪ್ ಮೋಸ್ಟ್ ಲೇಯರ್ ಪ್ರೆಷರ್ ಇಸ್ ನಾಟ್ ಗಿವನ್ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ಯಾಕಂದರೆ ದೀಸ್ ಥಿಂಗ್ಸ್, ಈ ಬೀಕರನ್ನು ತೊಗೊಂಡೋಗಿ ನಾವು ವಿ ಆರ್ ನಾಟ್ ಕೀಪಿಂಗ್ ಇಟ್ ಇನ್ ಸ್ಪೇಸ್ ಆರ್ ವಿ ಆರ್ ನಾಟ್ ಕೀಪಿಂಗ್ ಇಟ್ ದ ಸೆಂಟರ್ ಆಫ್ ದ ಅರ್ತ್. ಓಕೆ, ಸೊ ಟಾಪ್ ಮೋಸ್ಟ್ ಲೇಯರ್ ಪ್ರೆಷರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇಲ್ಲಿ ಪ್ರೆಷರ್ ಏನಿದೆ, ದಿಸ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ ಗೈಸ್, ದಿಸ್ ಈಸ್ PATM ಅಂಡ್ ಇದ್ರ ಕೆಳಗಡೆ PATM ಪ್ಲಸ್ ರೋ ಜಿ ಎಚ್. ಓಕೆ, ಕ್ಲಿಯರ್. ಪ್ರೆಷರ್ ಅಟ್ 1 ಬರಿತಾ ಇದ್ದೀನಿ, P ಅಟ್ಮಾಸ್ಫಿಯರಿಕ್. ಸೊ P ಅಟ್ಮಾಸ್ಫಿಯರಿಕ್, ರೈಟ್, P ಅಟ್ಮಾಸ್ಫಿಯರಿಕ್ ಪ್ಲಸ್ ರೋ ಜಿ ಎಚ್. ಓಕೆ, ರೋ ಏನು, ಡೆನ್ಸಿಟಿ ಆಫ್ ಲಿಕ್ವಿಡ್. ಸೊ PATM ಪ್ಲಸ್ ರೋ ಜಿ ಎಚ್. ಕ್ಲಿಯರ್, ಈ ಸೈಡ್ ಕ್ಲಿಯರ್. ಅದೇ ಥರ P2ಗೆ ಬರಿ, ಅದೇ ಥರ P2ಗೆ ಬರೆದ್ರೆ ಏನಾಗುತ್ತೆ, ಪಾಯಿಂಟ್ 2 ಮೇಲ್ಗಡೆ ಡೈರೆಕ್ಟ್ಲಿ ಏನಿದೆ, ಡೈರೆಕ್ಟ್ಲಿ ಫಸ್ಟು ಬ್ಲಾಕ್ ಇದೆ, ರೈಟ್. ಆ ಬ್ಲಾಕಿನ ವೆಯ್ಟ್ ಕೆಳಗಡೆ ಆಕ್ಟ್ ಆಗ್ತಾ ಇದೆ, ರೈಟ್. ಆ ಬ್ಲಾಕಿನ ವೆಯ್ಟ್ ಕೆಳಗಡೆ ಆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಬ್ಲಾಕ್ ಮಾಸ್ M, ವೆಯ್ಟ್ ಅಂದರೆ G, ಬಟ್ ಪ್ರೆಷರ್ ಇಸ್ ನಾಟ್ ವೆಯ್ಟ್, ಪ್ರೆಷರ್ ಇಸ್ ವೆಯ್ಟ್ ಪರ್ ಏರಿಯಾ. ಓಕೆ, mg by A ಇಸ್ ಪ್ರೆಷರ್. ಬಟ್ ಸೆಕೆಂಡ್ ಟರ್ಮ್ ಏನಿದೆ, ಆಲ್ಸೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ. ಯಾಕಂದರೆ ಇಲ್ಲೂ ಕೂಡ ಏನಿದೆ, ದಿಸ್ ಈಸ್ ಆಲ್ಸೋ P ಅಟ್ಮಾಸ್ಫಿಯರಿಕ್. ಓಕೆ, ಯಾಕಂದರೆ ವಾಟರ್ ಲೆವೆಲ್ ಜಸ್ಟ್ ಬಿಲೋ ಅಟ್ಮಾಸ್ಫಿಯರ್ ಇದೆ. ಓಕೆ, ಈ ಕೇಸಲ್ಲಿ ಪ್ರೆಷರ್ ಡ್ಯೂ ಟು ವೆಯ್ಟ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎರಡೂ ಕೂಡ ಈ ಸರ್ಫೇಸ್ ಮೇಲೆ ಅಟ್ ಪಾಯಿಂಟ್ 2 ಆ್ಯಕ್ಟ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಪಾಯಿಂಟ್. ಕ್ಲಿಯರ್. ಹಾಗಾದರೆ ಪ್ಲಸ್ ಏನು, ಕಮಾನ್, ಪ್ಲಸ್ PATM. ಓಕೆ ಗೈಸ್, ಈಗ ಅಬ್ಸರ್ವ್ ಮಾಡಿ,
ಈಗ ಅಬ್ಸರ್ವ್ ಮಾಡಿ ಪಿ ಎ ಟಿ ಎಮ್ ಕ್ಯಾನ್ಸಲ್, ಯಾಕಂದರೆ ಎರಡೂ ಸೈಡ್ ಸೇಮ್ ಲೆವೆಲ್ ಪ್ರೆಷರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮಗೆ ಇಲ್ಲಿ ಬೇಕಿರೋದೇನು, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಇನ್ ಹೈಟ್ಸ್. ಸೊ ಎಚ್ ಬೇಕು. ಸೊ ಎಚ್ ಬೇಕು ಅಂದರೆ, ಸೊ ಫ್ರಮ್ ಇಯರ್ ಎಚ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ರೈಟ್, ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲದನ್ನು, ಎಮ್ ಜಿ ರೈಟ್ ಬೈ ಎ ರೋ, ಬಟ್ ಜಿ ಕ್ಯಾನ್ಸಲ್ ಆಗುತ್ತೆ, ನೋ ಪ್ರಾಬ್ಲಮ್. ಎಮ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಬ್ಲಾಕ್ ಡಿವೈಡೆಡ್ ಬೈ ರೋ ಎ. ಓಕೆ, ಮಾಸ್ ಆಫ್ ದ ಬ್ಲಾಕ್ ಡಿವೈಡೆಡ್ ಬೈ ರೋ ಎ. ಸೊ ಇಲ್ಲೇನು ವಾಟರ್ ಇರೋದ್ರಿಂದ ಡೆನ್ಸಿಟಿ ಏನಿರುತ್ತೆ, ಅಗೇನ್ 1000 kg per meter cube. Mass of the block 12 kg, density 1000 right, kg per meter cube. This is 12 kg, this is 1000 kg per meter cube. SI ಎಲ್ಲ ಇದೆ, ಆದರೂ ಬರಿತಾ ಇದ್ದೀನಿ ಫಾರ್ ಯುವರ್ ರೆಫರೆನ್ಸ್. ಆ್ಯಂಡ್ ಏರಿಯಾ 800 ಸೆಂಟಿಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರಲ್ಲಿ ಹೇಳ್ಬೇಕಂದ್ರೆ 800 ಇಂಟು 10 to the power, ಸೆಂಟಿಮೀಟರ್ ಅಂದರೆ 10 to the power -2 ಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ 10 to the power -4 ಮೀಟರ್ ಸ್ಕ್ವೇರ್. ಸೊ 800 ಇಂಟು 10 to the power -4 ಮೀಟರ್ ಸ್ಕ್ವೇರ್. ಎವ್ರಿಥಿಂಗ್ ಇನ್ ಎಸ್ ಐ. ಓಕೆ, ಎವ್ರಿಥಿಂಗ್ ಇನ್ ಎಸ್ ಐ. ಸಿ ಗೈಸ್, ಈ ಕ್ಯಾಲ್ಕುಲೇಷನನ್ನು ಮಾಡಿ, ಯು ಡೂ ದ ಕ್ಯಾಲ್ಕುಲೇಷನ್. ಓಕೆ, ಆನ್ಸರ್ ವಿಲ್ ಬಿ 0.15 ಮೀಟರ್ ಆರ್ 15 ಸೆಂಟಿಮೀಟರ್. ಓಕೆ, ಕ್ರಾಸ್ ವೆರಿಫೈ ಮಾಡಿ. ಓಕೆ, ಕ್ರಾಸ್ ವೆರಿಫೈ ಮಾಡಿ, ಕ್ಯಾಲ್ಕುಲೇಷನ್ ಕ್ರಾಸ್ ವೆರಿಫೈ ಮಾಡಿ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್, ಹೌ ಟು ಅಪ್ಲೈ ಪ್ಯಾಸ್ಕಲ್ಸ್ ಲಾ, ರೈಟ್, ಆ್ಯಂಡ್ ಆಲ್ಸೋ ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಈ ಎರಡು ಪಾಯಿಂಟ್ ಗೊತ್ತಿದ್ರೆ ಈ ಪ್ರಾಬ್ಲಮನ್ನು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಕ್ಲಿಯರ್? ಎಸ್ ಸರ್. ಹಾಗಾದರೆ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ದ ಸಿಲಿಂಡ್ರಿಕಲ್ ಟ್ಯೂಬ್ ಆಫ್ ಸ್ಪ್ರೇ ಪಂಪ್ ಆಸ್ ರೇಡಿಯಸ್ ಆರ್. ಓಕೆ, ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ಇದೆ, ಡಯಾಗ್ರಾಮ್ನ ಬರಿತಾ ಹೋಗ್ತೀನಿ, ರೈಟ್, ಡಯಾಗ್ರಾಮ್ನ ಬರಿತಾ ಹೋಗ್ತೀನಿ. ಸೊ ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ಇದೆ, ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ಇದೆ. ಸೊ ಆಫ್ ಅ ಸ್ಪ್ರೇ ಪಂಪ್, ಸಿಲಿಂಡ್ರಿಕಲ್ ಟ್ಯೂಬ್ ಅಂದರೆ ಸೊ ಲೈಕ್ ದಿಸ್, ಸಮಥಿಂಗ್ ಲೈಕ್ ದಿಸ್. ಲೈನನ್ನು ಪಿಕ್ ಮಾಡ್ಕೊಳ್ಳೋಣ. ಸೊ ಸಿಲಿಂಡ್ರಿಕಲ್ ಟ್ಯೂಬ್ ಈ ಥರ ಇದೆ. ಸೊ ಈ ಸಿಲಿಂಡ್ರಿಕಲ್ ಟ್ಯೂಬ್ನ ರೇಡಿಯಸ್ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ ಕ್ಯಾಪಿಟಲ್ ಆರ್. ಈ ಟ್ಯೂಬ್ನ ರೇಡಿಯಸ್ ಕ್ಯಾಪಿಟಲ್ ಆರ್. ಓಕೆ ಗೈಸ್, just a second. Capital R is the radius of one end. Okay, clear? First line clear as radius R, one of which has n fine holes. Okay, ಇದರ ಈ ಎರಡರಲ್ಲಿ ಸೊ ಒಂದು n ನಂಬರ್ ಆಫ್ ಫೈನ್ ಹೋಲ್ಸ್ ಅಂದ್ರೇನು, ಸ್ಮಾಲ್ ಹೋಲ್ಸ್ ಇದೆ. ಓಕೆ, ಇಲ್ಲೇನಿದೆ n ನಂಬರ್ ಆಫ್ ಫೈನ್ ಹೋಲ್ಸ್ ಇದೆ. we have small holes and one side ಅಲ್ಲಿ small holes ಇದೆ. ಯಾವ ಥರ? ಈ ಥರ. ಓಕೆ, ಈ ಥರ ಸ್ಮಾಲ್ ಹೋಲ್ಸ್ ಇದೆ. ಕ್ಲಿಯರ್? ಆಲ್ ಆಫ್ ದೆಮ್ ಆರ್ ಸೇಮ್. ಓಕೆ, ಆಲ್ ಆಫ್ ದೆಮ್ ಆರ್ ಸಿಮಿಲರ್. ಗೈಸ್ ಅಬ್ಸರ್ವ್ ಮಾಡಿ, ಟ್ಯೂಬ್ ಇದೆ, ಒಂದು ಎಂಡು ಅದರ ರೇಡಿಯಸ್ ಆರ್ ಅಪ್ಪ, ಇದರ ರೇಡಿಯಸ್ ಕ್ಯಾಪಿಟಲ್ ಆರ್. ಓಕೆ, ಇನ್ನೊಂದು ಎಂಡಲ್ಲಿ ಸ್ಮಾಲ್ ಹೋಲ್ಸ್ ಇದೆ. ಫೈನ್ ಹೋಲ್ಸ್ ಅಂದರೆ ಎಲ್ಲ ಹತ್ರಕ್ಕಿದೆ. ಓಕೆ, ಆ ಥರ, ದಟ್ ಈಸ್ ದ ಕೇಸ್. ಇಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಈಚ್ ಆಫ್ ದಿ ಸ್ಮಾಲ್ ಹೋಲ್ಸ್ ಆಸ್ ರೇಡಿಯಸ್ ಆರ್. ಸೊ ಈ ಎಲ್ಲ ಸ್ಮಾಲ್ ಹೋಲ್ಸಿನ ರೇಡಿಯಸ್ ಆರ್. ಇಫ್ ದ ಸ್ಪೀಡ್ ಆಫ್ ದ ಲಿಕ್ವಿಡ್ ಇನ್ ಟ್ಯೂಬ್ ಈಸ್ ವಿ, ಸೊ ಇನ್ಸೈಡ್ ದ ಟ್ಯೂಬ್ ಲಿಕ್ವಿಡಿನ ಸ್ಪೀಡ್ ಏನಿದೆ, ವಿ ಇದೆ. ಸೊ ಇಲ್ಲಿ ಸ್ಪೀಡ್ ಆಫ್ ದ ಲಿಕ್ವಿಡ್ ಇಸ್ ವಿ. ಓಕೆ, ಸ್ಪೀಡ್ ಆಫ್ ದ ಲಿಕ್ವಿಡ್ ಏನಿದೆ, ವಿ ಇದೆ. ಓಕೆ ಗೈಸ್, ಎಸ್ ಸರ್. ಸೊ ವಿ ಇಸ್ ದ ಸ್ಪೀಡ್ ಆಫ್ ದ ಲಿಕ್ವಿಡ್. ಸ್ಪೀಡ್. ಹಾಗಾದರೆ
again. Then the speed of the ejection of the liquid through the holes will be. So ಟ್ಯೂಬ್ ಒಳಗಡೆ ಬರ್ತಾರೋ ಸ್ಪೀಡ್ ವಿ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವಾಟ್ ಈಸ್ ದಿಸ್ ಸ್ಪೀಡ್ v2. ಓಕೆ, ಈ v2ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್ ಗೈಸ್? ಸ್ಪೀಡ್ ಇನ್ ದ ಟ್ಯೂಬ್ ಇಸ್ ವಿ, ಈ ಸೈಡ್ ಆರ್ ಇದೆ, ಬಟ್ ಒಂದು ಎಂಡಲ್ಲಿ ಏನು ಮಾಡಿದೀವಿ, ಒಂದು ಫಿಲ್ಟರ್ ಹಾಕಿದ್ವಿ ವಿಚ್ ಆಸ್ n ಫೈನ್ ಹೋಲ್ಸ್. ಆ n ಫೈನ್ ಹೋಲ್ಸಲ್ಲಿ ವಾಟರ್ ಇಸ್ ಹೊರಗಡೆ ಬರ್ತಾ ಇದೆ. ಕರೆಕ್ಟ್? ಸೊ ಈ ಕೇಸಲ್ಲಿ ನಾವು v2 ಎಷ್ಟಿರುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ರಿಮೆಂಬರ್, ಈಕ್ವೇಷನ್ ಆಫ್ ಕಂಟಿನ್ಯೂಟಿ, liquid motion, right? Liquid motion on horizontal level. See, what is the int is liquid motion on horizontal level anta ittu andre problem, right? Horizontal level. ಈ ತರದ ಪ್ರಾಬ್ಲಮ್ಸ್ ಇತ್ತು ಅಂದರೆ ಶೋರ್ಟ್ ದಿಸ್ ಪ್ರಾಬ್ಲಮ್ ಈಸ್ ಫ್ರಮ್ ಯಾವ ಕಾನ್ಸೆಪ್ಟ್, ಈಕ್ವೇಷನ್ ಆಫ್ ಕಂಟಿನ್ಯೂಟಿಯಿಂದನೇ ಬಂದಿದೆ ಅಂತೇಳಿ ಯು ಕ್ಯಾನ್ ಬಿ ವೆರಿ ಶ್ಯೂರ್. ರೈಟ್? ಸೇಮ್ ಹಾರಿಜಾಂಟಲ್ ಲೆವೆಲ್, ಒಂದೇ ಲೆವೆಲಲ್ಲಿ ಪೈಪ್ ಇದೆ. ರೈಟ್? ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಯು ಹ್ಯಾವ್ ಟು ಬಿ ವೆರಿ ಶ್ಯೂರ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಬಟ್ ಸರ್ ಒಂದೇ ಲೆವೆಲಲ್ಲಿ ಇಲ್ಲ ಅಂದರೆ ಅಟ್ ದ ಎಂಡ್ ಟೀಚ್ ಮಾಡ್ತೀನಿ. ಬಟ್ ರೈಟ್ ನೋ ಕೊಟ್ಟಿರೋ ಪೈಪ್ ಒಂದೇ ಲೆವೆಲಲ್ಲಿ ಇದೆ. ಸೊ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಈಸ್ ವ್ಯಾಲಿಡ್ ಇಯರ್. ಸೊ ಹಾಗಾದರೆ ಏನು ಸರ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಡಿರೈವ್ ಮಾಡಿದ್ವಿ, ರೀಕಾಲ್ ಮಾಡು. ಸೊ ವಿ ನೋ ದಟ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ, ವಾಟ್ ಈಸ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ? ವರ್ಡಲ್ಲಿ ಹೇಳಬೇಕು ಅಂದರೆ ವಾಲ್ಯೂಮ್ ಫ್ಲೋ ರೇಟ್ ಆಫ್ ದ ಲಿಕ್ವಿಡ್ ಈಸ್ ಕಾನ್ಸ್ಟೆಂಟ್. ರೈಟ್? ಎಷ್ಟು ವಾಟರ್ ಬರ್ತಾ ಇದೆಯೋ ಅಷ್ಟು ವಾಟರ್ ಎಕ್ಸಿಟ್ ಆಗಬೇಕು ಫಾರ್ ಅ ಇನ್ಕಂಪ್ರೆಸಿಬಲ್ ಲಿಕ್ವಿಡ್. ಎಷ್ಟು ವಾಟರ್ ಬರ್ತಾ ಇದೆಯೋ ಅಷ್ಟು ವಾಟರ್ ಎಕ್ಸಿಟ್ ಆಗಬೇಕು. ಸೊ ವಾಲ್ಯೂಮ್ ಕಮಿಂಗ್ ಇನ್ ಟೈಮ್ ಶುಡ್ ಬಿ ವಾಲ್ಯೂಮ್ ಎಕ್ಸಿಟಿಂಗ್ ಇನ್ ಟೈಮ್. ಈ ಎರಡೂ ಕೂಡ ಸೇಮ್ ಇರಬೇಕು. ವಾಲ್ಯೂಮ್ ರೇಟ್ ಹ್ಯಾಸ್ ಟು ಬಿ ಸೇಮ್. ಬಟ್ ಮ್ಯಾಥಮೆಟಿಕಲಿ ವಿ ಡಿರೈವ್ಡ್ ಇಟ್ ಆಸ್ A1 V1 ಈಕ್ವಲ್ ಟು A2 V2. ಸೊ A1 ಏನು, ಒನ್ ಸೈಡಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಒನ್ ಸೈಡಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸಿ ಗೈಸ್, ಸೊ ದಿಸ್ ಸೈಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಸೊ ದಿಸ್ ಇಸ್ ಸೈಡ್, ರೈಟ್? ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ಇದೇನಿದೆ ಇದು 2. ಓಕೆ, ಸೊ ಇಯರ್ A1 V1 ಈಕ್ವಲ್ ಟು A2 V2. ಹಾಗಾದರೆ A1 ಏನು, ಈ ಸೈಡಿನ ಏರಿಯಾ ಏನು, ಈ ಸೈಡಿನ ಏರಿಯಾ ಪೈ ಆರ್ ಸ್ಕ್ವೇರ್. A1 ಏನಿದೆ, ಪೈ ಆರ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಏರಿಯಾ A1 ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಅದೇ ಥರ V1 ಏನಿದೆ, ಈ ಸೈಡಿಂದ V1 ಈಸ್ V, ಬಟ್ A2 ಬೇಕು. ಓಕೆ, A2 ಏನು, ಈ ಸೈಡಿನ ಏರಿಯಾ. ಓಕೆ, ಈ ಸೈಡಿನ ಏರಿಯಾ. ಸೊ ಇಲ್ಲೇ ಬರಿತೀನಿ, ಅಬ್ಸರ್ವ್ ಮಾಡಿ. ಏರಿಯಾ, ರೈಟ್? ಏರಿಯಾ ಆನ್ ದ ರೈಟ್ ಸೈಡ್, ರೈಟ್ ಅಂದರೆ ಈ ಸೈಡ್ ಏರಿಯಾ. ಓಕೆ, ರೈಟ್ ಸೈಡ್ ಏರಿಯಾ. A2 ಇಸ್ ಗೋಯಿಂಗ್ ಟು ಬಿ n ಟೈಮ್ಸ್ ಏರಿಯಾ ಆಫ್ ಈಚ್ ಡ್ರಾಪ್. ಓಕೆ, ಯಾಕಂದರೆ n ಹೋಲ್ಸ್ ಇದೆ. n ಹೋಲ್ಸ್ ಏರಿಯಾ ಟೈಮ್ಸ್ n ಟೈಮ್ಸ್ ಏರಿಯಾ ಆಫ್ ಈಚ್ ಹೋಲ್ ಈಸ್ ರೈಟ್ ಹ್ಯಾಂಡ್ ಸೈಡಿನ ಏರಿಯಾ. ಓಕೆ, A2 ಇಂಟು n ಪೈ ಆರ್ ಸ್ಕ್ವೇರ್. ಓಕೆ ಗೈಸ್, A2 ಇಂಟು n ಪೈ ಆರ್ ಸ್ಕ್ವೇರ್. ಹಾಗಾದರೆ ಆ ವ್ಯಾಲ್ಯೂನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? A2 ಏನು, n ಇಂಟು ಪೈ ಆರ್ ಸ್ಕ್ವೇರ್. V2 ಏನು, V2 ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಅಲ್ವಾ? ಸೊ V2. ಸೊ ಹಾಗಾದರೆ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರೋದೇನು, ಕ್ಯಾನ್ಸಲ್ ಆಗ್ತಾ ಇರೋದು ಪೈ ಪೈ. ರೈಟ್? V2 ಬೇಕಂದರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಂತು. ಸೊ V2 ಇಸ್ ಗೋಯಿಂಗ್ ಟು ಬಿ ವಿ ಆರ್ ಸ್ಕ್ವೇರ್ ಇದೆ, ವಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು, n ಸ್ಮಾಲ್ ಆರ್ ಸ್ಕ್ವೇರ್. ಓಕೆ, ಇಷ್ಟೇ ಗೈಸ್. ಏನು ಇಂಪಾರ್ಟೆಂಟ್ ಇಲ್ಲಿ, ಈಕ್ವೇಷನ್ ಆಫ್ ಕಂಟಿನ್ಯೂಟಿನ ನಾವು ಅಪ್ಲೈ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಏನು, ಏರಿಯಾ ಇಂಟು ಸ್ಪೀಡ್, ಅದೇ ಥರ ಏರಿಯಾ
ಇಂಟು ಸ್ಪೀಡ್. ಕ್ಲಿಯರ್? ಏರಿಯಾ ಇಂಟು ಸ್ಪೀಡ್. ಯಾಕೆ A2 ಇವಾಗಲೂ ಅಗೇನ್ ಒನ್ ಮೋರ್ ಟೈಮ್ ಹೇಳ್ತಾ ಇದ್ದೀನಿ ಫಾರ್ ಯುವರ್ ರೆಫರೆನ್ಸ್ ಓಕೆ. A2 we divided A2 ಯಾವ ಥರ? area of n small holes. Alright, and V2 ಏನು? V2 is the speed through small hole. ಹಾಗಾದರೆ here A2 into V2 should be equal to A1 into V1. ಅದನ್ನು ನಾವು ಇಲ್ಲಿ ಬಳಸಿದ್ದು. ಓಕೆ ಗೈಸ್, ಕ್ಲಿಯರ್? ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್, ರೈಟ್? ಅಂಡ್ now looking at Bernoulli's principle. See, so far horizontal level ಪೈಪನ್ನೇ ತೊಗೊಂಡ್ವಿ, ರೈಟ್? ನಾನು ಎಲ್ಲೂ ಕೂಡ ವೇರಿಯೇಷನ್ ಆಫ್ ಹೈಟ್ ಬಗ್ಗೆ ಎನರ್ಜಿನ ನಾವು ಇನ್ಕ್ಲೂಡೇ ಮಾಡ್ಕೊಳ್ಳಿಲ್ಲ. ಸಿ, ಬಟ್ ವಾಟರ್, ರೈಟ್, ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್, ಒಂದು ಗ್ರೌಂಡಿಂದ ಇನ್ನೊಂದು ಹೈಟಿಗೆ ಹೋಗ್ತಾ ಇದೆ ಅಂದರೆ ವಾಟರ್ನ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಒಂದು ಟ್ಯೂಬಲ್ಲಿ ವಾಟರ್ ಮೂವ್ ಆಗ್ತಾ ಇದೆ ಅಂದರೆ ಅದರ ಸ್ಪೀಡ್ ವೇರಿಯೇಷನ್ ಇರುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೋಬೇಕು, ರೈಟ್? ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಸ್ ಒನ್ ಆಫ್ ದ ಕಾಂಪ್ಲೆಕ್ಸ್, ರೈಟ್? ಫಿಸಿಕ್ಸಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಸ್ ಒನ್ ಆಫ್ ದ ಕಾಂಪ್ಲೆಕ್ಸ್, ಬಟ್ ಯೂಸಿಂಗ್ ಸಮ್ ಅಪ್ರಾಕ್ಸಿಮೇಷನ್. ಸಿ, ಬರ್ನೌಲಿಸ್ ಥಿಯರಮ್ ಏನಿದೆ, this is not a conclusion to fluid mechanics. It is a simplification to fluid mechanics. We can't solve everything completely, but under this case, under that case ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ದಿಸ್ ಬರ್ನೌಲಿಸ್ ಥಿಯರಮ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಾಗಾದರೆ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಏನು? ಕನ್ಸರ್ವೇಷನ್ ಆಫ್ ಮಾಸ್. So this is conservation of energy. So Bernoulli's theorem ಏನಪ್ಪ ಸ್ಟೇಟ್ಮೆಂಟ್ ಅಂತ ಹೇಳಿದರೆ, ರೈಟ್ ನೋ ನಾನು ಸ್ಟೇಟ್ಮೆಂಟ್ ಬರೆದ್ರೆ ಕನ್ಫ್ಯೂಸ್ ಆಗೋಗ್ತೀರಾ. ಬಟ್ ಪ್ರೂವ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ದಿಸ್ ಇಸ್ Bernoulli's theorem. ಈಕ್ವೇಷನ್ ನೋಡು, ದಿಸ್ ಇಸ್ ವಾಟ್ ಇಟ್ ಇಸ್ ಸೇಯಿಂಗ್. ಸೊ ಲೆಟ್ ಅಸ್ ಡೂ ದಟ್ ಜಾಬ್. ಏನಂದರೆ, ಸೊ ವಿ ಆರ್ ಟೇಕಿಂಗ್ ಅ ಟ್ಯೂಬ್ ಆಫ್ varying cross sections. Okay guys, tube of varying cross section. Okay, ಒಂದು ಟ್ಯೂಬ್ನ ತೊಗೊತಾ ಇದ್ದೀನಿ, ವೇರಿಂಗ್ ಕ್ರಾಸ್ ಸೆಕ್ಷನ್. ಇಲ್ಲಿ ಕ್ರಾಸ್ ಸೆಕ್ಷನ್ ಒಂದಿದೆ. ಸೊ ದಿಸ್ ಟ್ಯೂಬ್ ಏನಿದೆ ಡಿಫ್ರೆಂಟ್. ಓಕೆ, ವೇರಿಂಗ್ ಕ್ರಾಸ್ ಸೆಕ್ಷನ್ ಒಂದೇ ಲೆವೆಲಲ್ಲಿ ಇಲ್ಲ. ಸೊ ಇಲ್ಲಿ ಏರಿಯಾ ಡಿಫ್ರೆಂಟ್ ಮತ್ತು ಇಲ್ಲಿ ಏರಿಯಾ ಡಿಫ್ರೆಂಟ್. ಈ ಥರದ ಒಂದು ಟ್ಯೂಬನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಐ ಆಮ್ ಐಡೆಂಟಿಫೈಯಿಂಗ್, ಸಿ, this tube small, okay, small tube picture ಅಲ್ಲಿ ಫಾರ್ ಕ್ಲಾರಿಟಿ ರಿಟರ್ನ್ ತುಂಬ ದೊಡ್ಡದಾಗಿ. ಓಕೆ, ಸೊ ಇಲ್ಲಿ ಏನು ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂದರೆ 0.1 and 0.2. ಓಕೆ, ಕ್ಲಿಯರ್? ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ 0.1. ಇದೇನು 0.2. ಈ ಟ್ಯೂಬಲ್ಲಿ ಆ incompressible liquid is flowing. Okay, incompressible liquid is flowing. Okay, incompressible liquid ಅಂದರೆ ಎಷ್ಟೇ ಫೋರ್ಸ್ ಹಾಕಿದ್ರು ನೀನು ಅದರ ವಾಲ್ಯೂಮನ್ನು ಬದಲಾಯಿಸೋಕ್ಕಾಗಲ್ಲ. ದಟ್ ಟೈಪ್ ಆಫ್ ಲಿಕ್ವಿಡ್ ಇಸ್ ಫ್ಲೋಯಿಂಗ್, ಹ್ಯಾವಿಂಗ್ ಡೆನ್ಸಿಟಿ ರೋ. ಸೊ ಡೆನ್ಸಿಟಿ ಏನಿದೆ? ರೋ ಇದೆ. ಈ ಲಿಕ್ವಿಡ್ ಡೆನ್ಸಿಟಿ ರೋ ಇದೆ. ಸರ್, ಇಲ್ಲಿ ಅಬ್ಸರ್ವ್ ಮಾಡು, 0.1 ಸಿ, ಸ್ಟ್ರೀಮ್ಲೈನ್ ಫ್ಲೋ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಟ್ರೀಮ್ಲೈನ್ ಫ್ಲೋ? ವಾಟರ್ ಪಾರ್ಟಿಕಲ್ 1, ವಾಟರ್ ಪಾರ್ಟಿಕಲ್ 2, 1000, 3000, ಎನಿ ವಾಟರ್ ಪಾರ್ಟಿಕಲ್ 0.1ಗೆ ಬಂತು ಅಂದರೆ ಇಟ್ ಹ್ಯಾಸ್ ಟು ಬಿಹೇವ್ ಸೇಮ್, ರೈಟ್? ಇಟ್ಸ್ ನಾಟ್ ವಾಟರ್ ಪಾರ್ಟಿಕಲ್ ವಿಚ್ ಇಸ್ ಸೇಮ್, ಇಟ್ ಈಸ್ ದ ಪಾಯಿಂಟ್ ವಿಚ್ ಇಸ್ ಸೇಮ್ ಫಾರ್ ಆಲ್ ದ ಪಾರ್ಟಿಕಲ್ಸ್. ಸೊ ಕ್ಲಿಯರ್? ಸೊ ಅಟ್ 0.1 every particle has to behave same andre. So 0.1 alli I am saying every particle has speed v1. Okay, clear? Adhe tara 0.2 alli I am saying every particle has speed v2.
ಇಷ್ಟು ಬರೆದ್ರೆ ರೈಟ್, ಇಷ್ಟು ಬರೆದ್ರೆ ಐ ಆಮ್ ಡಿಫೈನಿಂಗ್ ಓಕೆ ಆ ಪಾಯಿಂಟಲ್ಲಿ ಎವ್ರಿ ಪಾರ್ಟಿಕಲ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ಯು ಹ್ಯಾವ್ ಟು ಫೋಕಸ್ ಗೈಸ್. ಬರ್ನೌಲಿಸ್ ಪ್ರಿನ್ಸಿಪಲ್ ಮೋಸ್ಟ್ ಪ್ರೊಫೌಂಡ್ ಇನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಫೋಕಸ್ ಮಾಡಬೇಕು. ಪಾಯಿಂಟ್ 1 V1, ಪಾಯಿಂಟ್ 2 V2 ಅಂಡ್ ದಿಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ A1 ಅಂತ ಬರಿತಾ ಇದ್ದೀನಿ. ಓಕೆ, ದಿಸ್ ಏರಿಯಾ, ಓಕೆ, ಯಾವ ಏರಿಯಾ? ದಿಸ್ ಏರಿಯಾ. ಈ ಟ್ಯೂಬನ್ನು ಹಿಂಗೆ ವರ್ಟಿಕಲಿ ರೈಟ್ ಕ್ರಾಸ್ ಸೆಕ್ಷನಲ್ಲಿ ನೋಡಿದಾಗ ಇದರ ಏರಿಯಾ A1. ಅದೇ ಥರ ಈ ಕ್ರಾಸ್ ಸೆಕ್ಷನ್ನ ಏರಿಯಾ A2. ಕ್ಲಿಯರ್? ಇಸ್ ದ ಡಯಾಗ್ರಾಮ್ ಕ್ಲಿಯರ್? ಇದ್ರ ಮೇಲೆ ರೈಟ್, ಇದ್ರ ಮೇಲೆ ಫೋಕಸ್ ಮಾಡಿ. ಡಯಾಗ್ರಾಮ್ ಕ್ಲಿಯರ್? A1, A2, V1, V2 ಡೆನ್ಸಿಟಿ ಇಷ್ಟಿದೆ. ಬಟ್ ಈಗ ಐ ಟೋಲ್ಡ್ ಯು ಬರ್ನೌಲಿಸ್ ಥಿಯರಮಲ್ಲಿ ಎನರ್ಜಿ ಲೆವೆಲ್ಸನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ. ಹಾಗಾದರೆ ಗ್ರೌಂಡನ್ನು ತೊಗೊತಾ ಇದ್ದೀನಿ. ಓಕೆ, ಗ್ರೌಂಡ್. ಓಕೆ, ಗ್ರೌಂಡ್. ಈ ಗ್ರೌಂಡಿಂದ ಪಾಯಿಂಟ್ 1 ಏನಿದೆ, ಸಿ ದಿಸ್ ಇಸ್ ಮೈ ರೆಫರೆನ್ಸ್ ಪಾತ್, ದಿಸ್ H is equal to 0. ಐ ಆಮ್ ಎನರ್ಜಿನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ರೆಫರೆನ್ಸ್ ಬೇಕಲ್ವಾ? ಸೊ ಗ್ರೌಂಡ್ ಇಸ್ ರೆಫರೆನ್ಸ್. ಪಾಯಿಂಟ್ 1 ಎಷ್ಟು ಡಿಸ್ಟೆನ್ಸಲ್ಲಿ ಇದೆಯಪ್ಪ ಆ ಗ್ರೌಂಡ್ ಲೆವೆಲಿಂದ ಅಂದರೆ H1. ಪಾಯಿಂಟ್ 2 ಎಷ್ಟು ಡಿಸ್ಟೆನ್ಸಿಂದ ಇದೆಯಪ್ಪ ಗ್ರೌಂಡಿಂದ ಅಂದರೆ H2. ಸೋ ಫಾರ್ ಕ್ಲಿಯರ್? ಡಯಾಗ್ರಾಮ್ ಕ್ಲಿಯರ್? So far clear? Yes sir. And then now observe. Now observe guys. Sir, what do we have to observe? What do we have to observe? Whatever I am writing. See, now I am going to look at illi point 1 alli because of liquid flowing force at P1. Force at P1. ಪ್ರೆಷರ್ ಇದೆ, ಏರಿಯಾ ಇದೆ, ಲಿಕ್ವಿಡ್ ಫ್ಲೋ ಆಗ್ತಾ ಇದೆ, ರೈಟ್? ಸೊ ಇವಾಗ ಒಂದು ಪೆನ್ ಹಿಂಗೆ ಮೂವ್ ಆಗ್ತಾ ಇದೆ ಅಂದರೆ ಪೆನ್ ಮೂವ್ ಆಗ್ತಾ ಇದೆ, ಇಟ್ ಟಚಸ್ ಮೈ ಹ್ಯಾಂಡ್, ರೈಟ್? ಅಬ್ಸ್ಟ್ರಾಕ್ಟ್ಸ್ ಮೈ ಹ್ಯಾಂಡ್. ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಫೋರ್ಸ್ ಇದೆ, ರೈಟ್? ಅದೇ ಥರ ಇಲ್ಲಿ ಕೂಡ ಪ್ರೆಷರ್ ಇದೆ, ಏರಿಯಾ ಇದೆ, ಫೋರ್ಸ್ ಇದೆ. ಫೋರ್ಸ್ ಅಟ್ P1. ಟೆಲ್ ಮಿ ಫೋರ್ಸ್ ಅಟ್ P1 ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸೊ ಫೋರ್ಸ್ ಇಸ್ ಈಕ್ವಲ್ ಟು pressure into area. Okay, force at P1 is equal to ಏನು? Force at P1 is equal to, see, force at point 1 instead of P1, let's say force at point 1 is equal to P1 pressure into area 1. Clear? ಅದೇ ಥರ force at point 2, force at 2 ಪಾಯಿಂಟ್ 2 ಯಾವ ಥರ ಬರಿಬೋದು? ಫೋರ್ಸ್ ಅಟ್ 2, ಪ್ರೆಷರ್ ಅಟ್ 2, ರೈಟ್? ಇಲ್ಲಿರೋ ಪ್ರೆಷರ್ P2. ಸೊ ಗೈಸ್ ಏನು ವಾಟ್ ಐ ಆಮ್ ಸೇಯಿಂಗ್, ಈ ಸೈಡಲ್ಲಿ ಇಲ್ಲಿ ಪ್ರೆಷರ್ P1 ಇದೆ, ಇಲ್ಲಿ P2 ಇದೆ. ಓಕೆ, ಪ್ರೆಷರ್ P2 ಇದೆ, ರೈಟ್? ಫೋರ್ಸ್ ಅಟ್ 2 ಈಸ್ P2 ಇಂಟು A2, ರೈಟ್? ಕ್ಲಿಯರ್? ರೈಟ್? ಎಸ್ ಸರ್. ಸೊ ಈಗ ಅಬ್ಸರ್ವ್ ಮಾಡಿ, ಫೋರ್ಸ್ ಕ್ಲಿಯರ್. ಬಟ್ ವರ್ಕ್ ಡನ್ ಅಟ್ 1 ಅನ್ನು ನಾನು ಡಿಫೈನ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ವಾಟ್ ಈಸ್ ವರ್ಕ್ ಡನ್? ವರ್ಕ್ ಡನ್ ಅಟ್ 1. ನಾವು ಐ ಆಮ್ ಡಿಫೈನಿಂಗ್ ವರ್ಕ್ ಡನ್ ಅಟ್ 1. ಸೊ ವರ್ಕ್ ಡನ್ ಅನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಪ್ಪ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ರೈಟ್? ಫ್ಲೂಯಿಡ್ ಯಾವ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ? ಫ್ಲೂಯಿಡ್ ಈ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ. ಓಕೆ, ಸೊ ಫೋರ್ಸ್ ಇಂಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಸೊ ಏನು ಕನ್ಸಿಡರ್ ಮಾಡ್ತಾ ಇದ್ದೀನಿ? ಜಸ್ಟ್ ಒಂದು ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಫ್ಲೂಯಿಡನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಡೆಲ್ಟಾ x1. ಸೊ ವರ್ಕ್ ಡನ್ ಅಟ್ 1, W1 ಯಾವ ಥರ ಬರಿಬೋದು? ಫೋರ್ಸ್ F1 ಇಂಟು ಡೆಲ್ಟಾ x1. ಕ್ಲಿಯರ್? ಸೊ ದಿಸ್ W1 F1 ಜಾಗಕ್ಕೆ P1 A1 ಡೆಲ್ಟಾ x1. ಓಕೆ, ಸೊ ದಿಸ್ ಏರಿಯಾ 1 ಇಂಟು ಡೆಲ್ಟಾ x1. ಓಕೆ, ಡೆಲ್ಟಾ x1 ಅಂದ್ರೇನು? ಡೆಲ್ಟಾ x1 ಲಿಕ್ವಿಡು ಈ ಏರಿಯಾದಿಂದ ಎಷ್ಟು ಮುಂದಕ್ಕೆ ಹೋಯ್ತು, ದಟ್ ಈಸ್ ಡೆಲ್ಟಾ x1. ಏರಿಯಾ ಇಂಟು ಲೆಂತ್ ವಾಲ್ಯೂಮ್. ಸೊ ದಿಸ್ ಸಿ ಗೈಸ್, ಎ ಡೆಲ್ಟಾ x1 ಏನು?
this A delta x1 term is P1 into delta V1. Okay, so fluid flow ಆಗಬೇಕಾದ್ರೆ ಕ್ಯಾಪಿಟಲ್ ವಿ ವಾಲ್ಯೂಮ್, ಸೊ ಫ್ಲೂಯಿಡ್ ಫ್ಲೋ ಆಗಬೇಕಾದ್ರೆ ಎಷ್ಟು ವಾಲ್ಯೂಮ್ ಕವರ್ ಮಾಡ್ತು ಇನ್ ಡೆಲ್ಟಾ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ. ಓಕೆ, ದಟ್ ಈಸ್ P1 ಇಂಟು ಡೆಲ್ಟಾ V1. ಅಂಡ್ ಅದೇ ಥರ ವರ್ಕ್ ಡನ್ ಅಟ್ 2ನ ನಾನು ಬರೆದ್ರೆ, ವರ್ಕ್ ಡನ್ ಸಿಮಿಲರ್ಲಿ ವರ್ಕ್ ಡನ್ 2ನ ಬರೆದ್ರೆ ಏನಂತ ಬರಿಬೋದು, P2 ಪ್ರೆಷರ್ ಇಂಟು ಏರಿಯಾ ಇಂಟು ಡೆಲ್ಟಾ x2. ಯಾಕಂದರೆ ಸಿ ವಾಲ್ಯೂಮ್ ನೋಡಪ್ಪ, ಇಲ್ಲಿ ಏರಿಯಾ ಕಡಿಮೆ ಇರೋದ್ರಿಂದ ದಿಸ್ ಡೆಲ್ಟಾ x2 ಜಾಸ್ತಿ ಇರುತ್ತೆ ಅಲ್ವಾ. ಸೊ ದಟ್ ಇಸ್ ದ ಕೇಸ್ P2 ಇಂಟು A2. ಬಟ್ P2 A2 ಡೆಲ್ಟಾ x2ನ ಏನು ಬರಿಬೋದು, ಡೆಲ್ಟಾ V2 ಅಂತ ಬರಿಬೋದು. ಸೊ ದಿಸ್ ಏರಿಯಾ ಮತ್ತು ಡೆಲ್ಟಾ ಎಕ್ಸ್ ವಾಲ್ಯೂಮ್, ಇಲ್ಲೂ ಕೂಡ ಏರಿಯಾ ಮತ್ತು ಡೆಲ್ಟಾ ಎಕ್ಸ್ ವಾಲ್ಯೂಮ್. ನಾವು ಸ್ಮಾರ್ಟ್ ಎನಫ್ ಆಲ್ರೆಡಿ ಮಾಡಿದ್ದೀವಿ. ಇಕ್ವೇಷನ್ ಆಫ್ ಕಂಟಿನ್ಯೂಟಿಲಿ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೇನು, ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಎಷ್ಟು ಮಾಸ್ ಬರ್ತಿದೆಯೋ ಅಷ್ಟು ಮಾಸ್ ಎಕ್ಸಿಟ್ ಆಗಬೇಕು. ಓಕೆ, ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಮಾಸ್, ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಮಾಸ್ ಎಂಟ್ರಿಂಗ್ ಶುಡ್ ಬಿ ಈಕ್ವಲ್ ಟು ಮಾಸ್ ಎಕ್ಸಿಟಿಂಗ್. ಸೊ ಅದಕ್ಕೆ ಡೆಲ್ಟಾ V1 ಹ್ಯಾಸ್ ಟು ಬಿ ಈಕ್ವಲ್ ಟು ಡೆಲ್ಟಾ V2. ಅದನ್ನು ಎರಡನ್ನೂ ಸೇರಿ ಡೆಲ್ಟಾ V ಅಂತೇಳಿ ಕರಿತಾ ಇದ್ದೀನಿ. ಸಿ ಸಿಂಪಲ್ ಬ್ರಾಕೆಟ್, ಯು ಕ್ಯಾನ್ ರೈಟ್ ಮಾಸ್ ಎಂಟ್ರಿಂಗ್ ಈಕ್ವಲ್ ಟು ಮಾಸ್ ಎಕ್ಸಿಟಿಂಗ್. ಯಾಕೆ, ಲಿಕ್ವಿಡ್ ಇನ್ಕಂಪ್ರೆಸಿಬಲ್, ಅದಕ್ಕೆ ಮಾಸ್ ಎಕ್ಸಿಟಿಂಗ್. ಸೊ ಹಾಗಾದರೆ ವರ್ಕ್ ಡನ್ಗಳೇನಾಗುತ್ತೆ, ವರ್ಕ್ ಡನ್ W1 ವಿಚ್ ಇಂಪ್ಲೈಸ್ P1 ಇಂಟು ಡೆಲ್ಟಾ V. ಓಕೆ, V1 ಜಾಗದಲ್ಲಿ ಡೆಲ್ಟಾ V ಬರಿತಾ ಇದ್ದೀನಿ. ವರ್ಕ್ ಡನ್ 2 ಇಸ್ ಈಕ್ವಲ್ ಟು P2 ಇಂಟು ಡೆಲ್ಟಾ V. ಓಕೆ, P2 ಇಂಟು ಡೆಲ್ಟಾ V. ಸೊ ಗೈಸ್, ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಈ ಪಾಯಿಂಟಲ್ಲಿ ಲಿಕ್ವಿಡು ಮುಂದೆ ತಳ್ತಾ ಇದೆ, ರೈಟ್, ಲಿಕ್ವಿಡ್ ಮುಂದೆ ಹೋಗಕ್ಕೆ ನೋಡ್ತಾ ಇದೆ. ಬಟ್ ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಲಿಕ್ವಿಡ್ ಪ್ರೆಷರ್, ಸಿ ಈ ಪಾಯಿಂಟಲ್ಲಿ ಲಿಕ್ವಿಡ್, ಸಿ ಬಿಟ್ಟೆ ಅಂದರೆ ನಾನು ಲಿಕ್ವಿಡ್ ವಾಪಸ್ ಬರೋಕ್ಕೆ ನೋಡ್ತಾ ಇರುತ್ತೆ, ರೈಟ್. ಸೊ ಪ್ರೆಷರ್ ಡೂಯಿಂಗ್ ಆಪೋಸಿಟ್ ವರ್ಕ್. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ವರ್ಕ್ ಡನ್, ಟೋಟಲ್ ವರ್ಕ್ ಡನ್ ಆನ್ ದ ಫ್ಲೂಯಿಡ್, ಆನ್ ಫ್ಲೂಯಿಡನ್ನು ನಾವು ಏನು ಮಾಡ್ತೀವಿ, ಸಿ ದಿಸ್ W1 ವರ್ಕ್ ಡನ್, W2 ಟ್ರೈನ್ ಟು ಕಮ್ ಬ್ಯಾಕ್. ಸೊ ಟೋಟಲ್ ವರ್ಕ್ ಡನ್ W ನಾನು ಏನು ಬರಿತಾ ಇದ್ದೀನಿ, W1 ಮೈನಸ್ W2. W1 ಅಂದ್ರೇನು, P1 ಡೆಲ್ಟಾ V, W2 ಅಂದ್ರೇನು, P2 ಡೆಲ್ಟಾ V, ವಿಚ್ ಮೀನ್ಸ್ ವರ್ಕ್ ಡನ್ ಏನು, P1 ಮೈನಸ್ P2 ಇಂಟು ಡೆಲ್ಟಾ V. ಕ್ಲಿಯರ್ ಗೈಸ್, ವರ್ಕ್ ಡನ್ ಏನು, P1 ಮೈನಸ್ P2 ಇಂಟು ಡೆಲ್ಟಾ V. ಕ್ಲಿಯರ್, ಒನ್ ಮೋರ್ ಟೈಮ್, ವರ್ಕ್ ಡನ್, ಟೋಟಲ್ ವರ್ಕ್ ಡನ್ ಈಸ್ W1 ಮೈನಸ್ W2. ಯಾಕಂದರೆ ಕೆಳಗಡೆ ವಾಟರ್ ಪುಷ್ ಮಾಡ್ತಾ ಇದೆ ಈ ಕಡೆ, ಬಟ್ ಮೇಲ್ಗಡೆಯಿಂದ ವಾಟರ್ ಈ ಕಡೆ ಪುಷ್ ಮಾಡ್ತಾ ಇದೆ, ರೈಟ್. ಸೊ ಅದಕ್ಕೆ W1 ಮೈನಸ್ W2. ಸೊ P1 ಡೆಲ್ಟಾ V ಮೈನಸ್ P2 ಡೆಲ್ಟಾ V ಇಸ್ ಈಕ್ವಲ್ ಟು P1 ಮೈನಸ್ P2 ಇಂಟು ಡೆಲ್ಟಾ V. ಸೊ ಈ ಡೆಲ್ಟಾ V1 V2ನ ನಾವು ಯಾಕೆ ಸೇಮ್ ಬರೆದ್ವಿ, ಯಾಕಂದರೆ ವಾಲ್ಯೂಮ್ ಫ್ಲೋ ರೇಟ್ ಸೇಮ್ ಇದೆ, ಅದಕ್ಕೆ V ಅಂತ ಬರ್ಕೊಂಡ್ವಿ. ಸೊ ದಿಸ್ ವರ್ಕ್ ಡನ್, ಸರ್ ವರ್ಕ್ ಈಸ್ ಡನ್ ಆನ್ ದ ಫ್ಲೂಯಿಡ್, ವರ್ಕ್ ಈಸ್ ಡನ್ ಆನ್ ದ ಫ್ಲೂಯಿಡ್. ಸೊ ವರ್ಕ್ ಡನ್ ಆಯಿತು ಅಂದರೆ ವೇರ್ ಇಸ್ ದಿಸ್ ವರ್ಕ್ ಡನ್ ಗೋಯಿಂಗ್, ಸಿ ಗೈಸ್. ಸೊ ಕ್ವಶನ್, ಇಂಟ್ರೆಸ್ಟಿಂಗ್ ಕ್ವಶನ್ ಇಸ್ ವೇರ್ ಇಸ್ ದಿಸ್ ವರ್ಕ್ ಡನ್ ಗೋಯಿಂಗ್. ಸೊ ಇಲ್ಲೇ ಅಬ್ಸರ್ವ್ ಮಾಡಬೇಕು, ವರ್ಕ್ ಡನ್ ಇಲ್ಲಿಂದ ನಾನು ವಾಟರ್ನ ಇಲ್ಲಿಗೆ ರೈಸ್ ಮಾಡ್ತಾ ಇದ್ದೀನಿ, ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಸೊ ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗ್ತಾ ಇದೆ. ಅದೇ ಥರ ಸ್ಪೀಡು ಕೂಡ ಚೇಂಜ್ ಆಗ್ಬೋದಲ್ವಾ, ಸ್ಪೀಡು ಕೂಡ ಚೇಂಜ್ ಆಗುತ್ತೆ. ಇಲ್ಲೇನು ಸ್ಪೀಡ್ ಇದೆಯೋ ವಾಟರ್ದು, ಇಲ್ಲೂ ಅದೇ ಸ್ಪೀಡ್ ಇರಲ್ಲ. ಸೊ ದಿಸ್ ವರ್ಕ್ ಡನ್ is utilized for change in potential energy and change in kinetic energy. Okay guys, from point 1 to point 2. So from
0.1 to 0.2. ಹಾಗಾದರೆ ವರ್ಕ್ ಡನ್ ಏನು? ಫಸ್ಟು ವರ್ಕ್ ಡನ್ ಆನ್ ದ ಫ್ಲೂಯಿಡ್ ಈಕ್ವಲ್ ಟು change in potential energy first, change in potential energy plus change in kinetic energy. Okay, change in kinetic energy. So ಹಾಗಾದರೆ ವರ್ಕ್ ಡನ್ ಆಲ್ರೆಡಿ ಬರ್ದಿದ್ದೀನಿ. ಎಕ್ಸ್ಪ್ರೆಷನ್ ಏನು? P1 minus P2 into delta V. change in potential energy, liquid H1 ಇಂದ ರೈಟ್ ಎಲ್ಲಿಗೆ ಹೋಗ್ತಾ ಇದೆ? H2 ಲೆವೆಲ್ಗೆ ಹೋಗ್ತಾ ಇದೆ. 0.1 ಇಂದ 0.2 ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ mg H2 minus H1. ಓಕೆ ಗೈಸ್, H2 minus H1. ಓಕೆ, ಡಿಫರೆನ್ಸ್ ಇನ್ ಹೈಟ್, ಮಾಸ್ ಎಷ್ಟು ಮಾಸ್ ಮೇಲೆ ಹೋಗ್ತಾ ಇದೆ ಇಂಟು G ಇಂಟು H2 minus H1. ಇದು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಅದೇ ಥರ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನು? ಆಫ್ ಎಮ್ ವಿ ಸ್ಕ್ವೇರ್. ಓಕೆ, ಆಫ್ ಎಮ್ ವಿ ಸ್ಕ್ವೇರ್. ಬಟ್ 0.2 ಅಲ್ಲಿ V2 ಇದೆ, V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಓಕೆ, ಇನಿಷಿಯಲಿ ಏನಿತ್ತಪ್ಪ ಕೈನೆಟಿಕ್ ಎನರ್ಜಿ? V1 ಸ್ಕ್ವೇರ್. ಫೈನಲ್ ಏನಿದೆ? V2 ಸ್ಕ್ವೇರ್ ಇದೆ. ಚೇಂಜ್ ಏನು? ಫೈನಲ್ ಮೈನಸ್ ಇನಿಷಿಯಲ್. ಆಫ್ ಎಮ್ V2 ಸ್ಕ್ವೇರ್ ಮೈನಸ್ ಆಫ್ ಎಮ್ V1 ಸ್ಕ್ವೇರ್. ಅದನ್ನು ಕಾಂಪ್ಯಾಕ್ಟಲ್ಲಿ ಒಂದೇ ಫಾರ್ಮಲ್ಲಿ ಬರೆದಿದ್ದೀನಿ. ದಟ್ಸ್ ಆಲ್. ಸೊ ಇಷ್ಟು ಬಂತು ಅಂದಮೇಲೆ ನಾವು ಸಬ್ಸ್ಟಿಟ್ಯೂಟ್ ಫಾರ್ ಜಸ್ಟ್ ಸ್ಮಾಲ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ ಅಷ್ಟೇ. ಮಾಸ್ ಏನು? ಮಾಸ್ ಇಸ್ ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಏನು? ರೋ. ವಾಲ್ಯೂಮ್ ಆಫ್ ದ ಲಿಕ್ವಿಡ್ ಏನು? ಐ ಆಮ್ ಜಸ್ಟ್ ಹೇಳ್ತಾ ಇದ್ದೀನಿ ಡೆಲ್ಟಾ ವಿ ಅಂತ ತಗೋ. ಯಾಕೆ? ವಿ ಆರ್ ಓನ್ಲಿ ಲುಕಿಂಗ್ ಅಟ್ ಡೆಲ್ಟಾ ವಿ. ಲಿಕ್ವಿಡ್ ಎಷ್ಟು ಮೂವ್ ಆಗ್ತೋ ಅದ್ರದ್ದು ಮಾತ್ರ ನಾನು ನೋಡ್ತಾ ಇದ್ದೀನಿ. ಸೊ ಡೆಲ್ಟಾ ವಿ ಇಂಟು ಜಿ ಇಂಟು H2 ಮೈನಸ್ H1. ಏನು ಮಾಡಿದೆ ಇಲ್ಲಿ? ಜಸ್ಟು ಮಾಸ್ಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆ, ವಾಟ್ ಈಸ್ ದಿಸ್? ಮಾಸ್ ಆಫ್ ದ ಲಿಕ್ವಿಡ್ ಕಮಿಂಗ್ ಆರ್ ಎಕ್ಸಿಟಿಂಗ್, ಎರಡೂ ಕೂಡ ಸೇಮ್. ಅದೇ ಥರ ದೆನ್ ವಿ ಹ್ಯಾವ್ ಪ್ಲಸ್ ಇಲ್ಲೂ ಕೂಡ ಆಫ್ ಇಂಟು ಮಾಸ್ ಜಾಗದಲ್ಲಿ ರೋ ಡೆಲ್ಟಾ ವಿ ಇಂಟು V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಓಕೆ ಗೈಸ್, ಏನಿದು? ಸೊ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಲೆಫ್ಟ್ ಹ್ಯಾಂಡಲ್ಲಿ ಏನಿದೆ? P1 ಮೈನಸ್ P2 ಇಂಟು ಡೆಲ್ಟಾ ವಿ. ಸೊ ಗೈಸ್, ಡೆಲ್ಟಾ ವಿ ಎವ್ರಿವೇರ್ ಏನಾಗ್ತಾ ಇದೆ? ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ಆರ್ ಕ್ಯಾನ್ಸಲ್ ಮಾಡಲ್ಲ. ನಾನೇನು ಮಾಡ್ತಾ ಇದ್ದೀನಿ? ಐ ಓನ್ಲಿ ಡಿವೈಡ್ ಡೆಲ್ಟಾ ವಿ ಬೈ ಡೆಲ್ಟಾ ವಿ. ಓಕೆ, ಏನು ಮಾಡ್ತಾ ಇದ್ದೀನಿ? ಡೆಲ್ಟಾ ವಿಯಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಹಾಗಾದರೆ ಉಳಿದಿದ್ದನ್ನು ಬರೀ P1 ಮೈನಸ್ P2. ವಾಟ್ ಈಸ್ ದಿಸ್? P1 ಮೈನಸ್ P2 ಈಕ್ವಲ್ ಟು ಸಿ ಡೆಲ್ಟಾ ವಿ ಬೋತ್ ಸೈಡ್ಸ್ ಡಿವೈಡ್ ಮಾಡಿ ಉಳಿದಿದ್ದನ್ನು ಬರಿತಾ ಇದ್ದೀನಿ. ರೋ ಡೆಲ್ಟಾ ವಿ ಕ್ಯಾನ್ಸಲ್ G ಇಂಟು H2 ಮೈನಸ್ H1 ಪ್ಲಸ್ ಆಫ್ ಇಂಟು ರೋ ಇಂಟು ಡೆಲ್ಟಾ ವಿ ಕ್ಯಾನ್ಸಲ್ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಓಕೆ, ಇಲ್ಲೇನು ಮಾಡಿದೆ? ಡಿವೈಡೆಡ್ ಬೋತ್ ದ ಸೈಡ್ಸ್ ಬೈ ಡೆಲ್ಟಾ ವಿ. ಓಕೆ, ಬರ್ಕೋಬೇಕು ನೀವು. ಹಾಗಾದರೆ P1 ಟರ್ಮ್ಸ್ 1 ಸಬ್ಸ್ಕ್ರಿಪ್ಟ್ ಏನಿದೆ ಎಲ್ಲ ಒಂದು ಕಡೆ ಬರೀತೀನಿ, ಆ್ಯಂಡ್ 2 ಸಬ್ಸ್ಕ್ರಿಪ್ಟ್ ಏನಿದೆ ಎಲ್ಲ ಒಂದು ಕಡೆ ಬರೀತೀನಿ. ಓಕೆ, P1 ಫಸ್ಟ್ ಟರ್ಮ್ P1, ಸೆಕೆಂಡ್ ಟರ್ಮ್ ಮೈನಸ್ P2 ಇದೆ, ಬಟ್ ಆ ಕಡೆ ಕಳಿಸೋಣ. ಈ ಕಡೆ ಇಲ್ಲಿ ರೋ ಜಿ H2 ಮೈನಸ್ H1 ಅಲ್ಲಿ ಮೈನಸ್ H1 ಇದೆ, ಈ ಕಡೆ ತಗೊಂಬಾ. ಯಾಕಂದರೆ ಎಲ್ಲ ಟರ್ಮ್ನು ಒಂದೇ ಕಡೆ ಬರಿತಾ ಇದ್ದೀನಿ. ಓಕೆ, P1 ಪ್ಲಸ್ ರೋ ಜಿ H1 ಪ್ಲಸ್ ರೋ ಜಿ ರೈಟ್. ಇಲ್ಲಿ ಏನಿದೆ ಗೈಸ್? ಇಲ್ಲಿ V2 ಮೈನಸ್ V1 ಇದೆ. V2 ಅಲ್ಲೇ ಇರಲಿ, V1 ಈ ಕಡೆ ತಗೋಬಾ. ರೈಟ್, ಹಾಗಾದರೆ ಆಫ್ ಇಂಟು ರೋ V1 ಸ್ಕ್ವೇರ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡಲ್ಲಿ ಉಳಿಯೋದೇನು? P2 ಪ್ಲಸ್ ರೋ ಜಿ H2 ಪ್ಲಸ್ ಆಫ್ ಇಂಟು ರೋ V2 ಸ್ಕ್ವೇರ್. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಕಾಲ್ಡ್ ಬರ್ನೌಲಿಸ್ ಥಿಯರಮ್.
ಸರ್ ಏನು ಸರ್ ಇದರ ಅರ್ಥ ಏನು? ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಎಕ್ಸ್ಪ್ರೆಷನ್ ಬರೆದು ಅರ್ಥ ಗೊತ್ತಿಲ್ಲ ಅಂದರೆ ದರ್ ಇಸ್ ನೋ ಯೂಸ್. ಸೊ ವಾಟ್ ವಿ ಹ್ಯಾವ್ ಟು ಫೋಕಸ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೋ. P1 ಇದನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಜೊತೆ ಎನರ್ಜಿ ಆಗುತ್ತೆ. ಅದೇ ಥರ ಡೆನ್ಸಿಟಿ ಇದೆ, ವಾಲ್ಯೂಮ್ ಮಲ್ಟಿಪ್ಲೈ ಮಾಡಿದ್ರೆ mgh ಆಗುತ್ತೆ. ಇದೇನು ಪೊಟೆನ್ಷಿಯಲ್ ಎನರ್ಜಿ. ಸೊ ಇದೇನು ಹಾಫ್ ಡೆನ್ಸಿಟಿಗೆ ವಾಲ್ಯೂಮ್ ಮಲ್ಟಿಪ್ಲೈ ಮಾಡಿದ್ರೆ ಮಾಸ್ ಆಗುತ್ತೆ, ಹಾಫ್ mv². ಇದೇನು ಕೈನೆಟಿಕ್ ಎನರ್ಜಿ. ಸೊ ವಾಟ್ ಬರ್ನೌಲಿ ಸೆಡ್ ಇಸ್ in a liquid flow, you have to focus. What Bernoulli statement illi barita idini, in a incompressible liquid flow, this is for incompressible liquid flow. What he said is the sum of pressure ಅಷ್ಟೇ ಅಲ್ಲ, ವಾಲ್ಯೂಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪ್ರೆಷರ್ ಎನರ್ಜಿ ಆಗುತ್ತೆ. ಓಕೆ, ಪ್ರೆಷರ್ ಎನರ್ಜಿ. ಸೆಕೆಂಡ್ ಟರ್ಮ್ ಡೆನ್ಸಿಟಿನ ವಾಲ್ಯೂಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ, ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಅಂಡ್ ದಿಸ್ ಒನ್ ಹಾಫ್ ರೋ ವಿ ಸ್ಕ್ವೇರ್ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಆಗುತ್ತೆ ವಾಲ್ಯೂಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ. ಸೊ ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ. ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಮಲ್ಟಿಪ್ಲೈ ಮಾಡಿದೀವ? ಇಲ್ಲ, ಡೆಲ್ಟಾ ವಿನ ಡಿವೈಡ್ ಮಾಡಿದ್ದೀವಿ. ಸೊ ಪರ್ ಯೂನಿಟ್ ವಾಲ್ಯೂಮ್ ಈಕ್ವಲ್ ಟು ವಾಟ್? ಸೇಮ್ ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ವಿಚ್ ಮೀನ್ಸ್ ಏನು? ಈ ಮೂರು ಟರ್ಮಿನ ಸಮ್ ವಿಲ್ ಬಿ ಕಾನ್ಸ್ಟೆಂಟ್. Sir, what did you just say? I am telling, choose a point. Liquid flow li, choose a point, call it 1. Choose another point, call it 2. Choose another point, call it 3. Choose another point, call it 4. Any point you choose, but a point alli sum of pressure energy, potential energy, right? Sum of pressure energy, potential energy and kinetic energy, these three quantities per unit volume will be same across all the points. That is the theorem. So what is Bernoulli's theorem? Diagram ತೋರಿಸಿ ಹೇಳ್ತೀನಿ. Again, e point, any point, sum of pressure energy P V plus potential energy mgh plus kinetic energy of mv² per volume. ಡಿವೈಡ್ ಬೈ ವಾಲ್ಯೂಮ್ ಮಾಡಿದ್ರೆ P plus rho gh plus of rho v square will be same across every point in an incompressible liquid flow. Clear guys? That is Bernoulli's theorem. So this is very profound. You know, we did not arrive at any conclusion. We just simplified the problem. So ಈ ಥರ ಇರತ್ತಪ್ಪ ಲಿಕ್ವಿಡ್ ಫ್ಲೋ. ನಂಗೆ ಗೊತ್ತಿಲ್ಲ ಕನ್ಕ್ಲೂಷನ್ ಏನು ಗೊತ್ತಿಲ್ಲ, ಬಟ್ ಲಿಕ್ವಿಡ್ ಫ್ಲೋ ಆಗ್ತಾ ಇದೆ ಅಂದರೆ ಈ ಒಂದು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ದಟ್ ಈಸ್ ದ ಕನ್ಕ್ಲೂಷನ್ ಬರ್ನೌಲಿಸ್ ಗೇವ್, ರೈಟ್? ಸೊ ಹಾಗಾದರೆ ಸೊ ನಾವು ಇನ್ನೊಂದಿಷ್ಟು ಇವಾಗ ಕೆಲವಷ್ಟು, ರೈಟ್? ಸೊ ಒಂದು ಲಿಕ್ವಿಡ್ ಫ್ಲೋ ಅಂದರೆ ಜಸ್ಟ್ ಇಟ್ಸ್ ನಾಟ್ ಅಬೌಟ್ ಥಿಯರಮ್, ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸ್ಪೀಡ್ ಆಫ್ ಎಫ್ಲಕ್ಸ್, ಸಿ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ಟ್ರಸ್ಟ್ ಮೀ, ಇದರ ಮೇಲೆ ನಿನಗೆ ಥಿಯರಿ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಿತ್ತು ಅಂದರೆ ನ್ಯೂಮ್ಯಾರಿಕಲ್ಸ್ ಮತ್ತು ರೈಟ್ JEE ಮೇನ್ಸ್ ಪ್ರಾಬ್ಲಮ್ಸ್ನ ಯು ಕ್ಯಾನ್ ಅಟ್ಯಾಕ್ಟ್. ಇಷ್ಟು ಥಿಯರಿಟಿಕಲ್ ನಾಲೆಜ್ ಇತ್ತು ಅಂದರೆ. ಸೊ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ ಸ್ಪೀಡ್ ಆಫ್ ಸ್ಪೀಡ್ ಆಫ್ ಫ್ಲಕ್ಸ್. ಸಿ ಬರ್ನೌಲಿಸ್ ಥಿಯರಮ್ ಡನ್. ಯು ಹ್ಯಾವ್ ಟು focus on this one. See, you have to focus on Bernoulli's theorem. Why do I remember Bernoulli's theorem too much? It's my favorite. Bernoulli's theorem is my favorite. You have various applications of Bernoulli's theorem, okay? But mathematically, theoretically, Bernoulli's theorem clear ಇದೆ. ಹಾಗಾದರೆ ಸ್ಪೀಡ್ ಆಫ್ ಎಫ್ಲಕ್ಸ್ ಅಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಸ್ಪೀಡ್ ಆಫ್ ಫ್ಲಕ್ಸ್ ಅಂದರೆ ಫಸ್ಟ್ ಫ್ಲಕ್ಸ್ ಎಕ್ಸಿಟಿಂಗ್. ಫ್ಲಕ್ಸ್ ಅಂದರೆ ಎಕ್ಸಿಟಿಂಗ್ ಫ್ಲೂಯಿಡ್. ಓಕೆ, ಫ್ಲಕ್ಸ್ ಅಂದರೆ ಎಕ್ಸಿಟಿಂಗ್ ಫ್ಲೂಯಿಡ್. ದಿಸ್ ಯು ಕೀಪ್ ಇನ್ ಮೈಂಡ್. ಸ್ಪೀಡ್ ಆಫ್ ಫ್ಲಕ್ಸ್.
ಎಕ್ಸಿಟಿಂಗ್ ಫ್ಲೂಯಿಡ್ ಎಲ್ಲಿಂದ ಸರ್? ಸಿ ಗೈಸ್, ಒಂದು ಟ್ಯಾಂಕ್ ಇದೆ. ಸೊ ಈ ಟ್ಯಾಂಕಲ್ಲಿ ವಿ ಹ್ಯಾವ್ ಅ ಫ್ಲೂಯಿಡ್ ಸ್ಟೋರ್ಡ್ ಅಪ್ ಟು ಲೆವೆಲ್ H. ಓಕೆ, ಎಲ್ಲಿ ತನಕ ಫ್ಲೂಯಿಡ್ ಇದೆ? ಫ್ಲೂಯಿಡ್ ಈಸ್ ಸ್ಟೋರ್ಡ್ ಅಪ್ ಟು ಲೆವೆಲ್ H. Okay, this is let me finish the diagram. ಸೊ ಇಲ್ಲಿ ತನಕ ವಾಟರ್ ಸ್ಟೋರ್ ಆಗಿದೆ. ಸೊ ಈಗ ಹಾಗಾದರೆ ಈ ಹೈಟ್ ಏನು? ದಿಸ್ ಹೈಟ್ ಏನಿದೆ, ದಿಸ್ ಇಸ್ ಕ್ಯಾಪಿಟಲ್ H. ಓಕೆ ಗೈಸ್, ಏನು ಬರಿತಾ ಇದ್ದೀನಿ? ಕ್ಯಾಪಿಟಲ್ H ಅಂತೇಳಿ ಬರಿತಾ ಇದ್ದೀನಿ. ಬಾಟಮ್ ಆಫ್ ದ ಟ್ಯಾಂಕಿಂದ ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಲಿಕ್ವಿಡ್ ತನಕ ಇರುವ ಹೈಟ್ ಏನಿದೆ, ಕ್ಯಾಪಿಟಲ್ H. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಟ್ಯಾಂಕಿಗೆ ಐ ಆಮ್ ಮೇಕಿಂಗ್ ಅ ಸ್ಮಾಲ್ ಹೋಲ್. ಓಕೆ, ಸ್ಮಾಲ್ ಹೋಲ್. ವಾಟ್ ಈಸ್ ದ್ಯಾಟ್ ಸ್ಮಾಲ್ ಹೋಲ್? ಇಲ್ಲಿ ಒಂದು ಸ್ಮಾಲ್ ಹೋಲನ್ನು ಮಾಡ್ತಾ ಇದ್ದೀವಿ. ಓಕೆ, ವಿ ಆರ್ ಮೇಕಿಂಗ್ ಅ ಸ್ಮಾಲ್ ಹೋಲ್ ಇಯರ್. ಸೊ ಸ್ಮಾಲ್ ಹೋಲ್. ಓಕೆ, ಸ್ಮಾಲ್ ಹೋಲ್ ಇಯರ್. ಸೊ ದಿಸ್ ಹೋಲ್, ರೈಟ್, ಇಲ್ಲೇನಿದೆ? ಲಿಕ್ವಿಡ್ ಇದೆ. ಓಕೆ, ಲಿಕ್ವಿಡ್ ಇದೆ. ಸೊ ಈ ಹೋಲ್ ಮಾಡಿದ್ರೆ ಏನಾಗುತ್ತೆ? ನಾವು ಹೋಲ್ ಮಾಡಿದ್ರೆ ಏನಾಗುತ್ತೆ? ಲಿಕ್ವಿಡ್ ಹೊರಗಡೆ ಬರುತ್ತೆ, ರೈಟ್? ಸೊ ವಾಟರ್ ವಿಲ್ ಕಮ್ ಔಟ್. ವಾಟರ್ ವಿಲ್ ಕಮ್ ಔಟ್ ಅಟ್ ದಿಸ್ ಪಾಯಿಂಟ್, ರೈಟ್? ಸೊ ವಾಟರ್ ವಿಲ್ ಕಮ್ ಔಟ್. ವಾಟರ್ ವಿಲ್ ಕಮ್ ಔಟ್. ಸೊ ವಾಟರ್ ವಿಲ್ ಕಮ್ ಔಟ್. ಸೊ ದಿಸ್ ಸ್ಮಾಲ್ ಹೋಲ್ ವಿ ಕಾಲ್ ಇಟ್ ಆಸ್ ಓರಿಫಿಸ್. ಈ ಸ್ಮಾಲ್ ಹೋಲನ್ನು ನೀವು ಒಂದು ಬುಕ್ಸನ್ನು ರೆಫರ್ ಮಾಡಿದಾಗ ಅವರು ಓರಿಫಿಸ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಓರಿಫಿಸ್ ಅಂದ್ರೇನು? ಸ್ಮಾಲ್ ಹೋಲ್ ಇಸ್ ಓರಿಫಿಸ್. ಅಂದರೆ ಸ್ಮಾಲ್ ಎಕ್ಸಿಟ್ ಫಾರ್ ವಾಟರ್. ಟ್ಯಾಂಕಲ್ಲಿ ಸ್ಮಾಲ್ ಎಕ್ಸಿಟ್ ಫಾರ್ ವಾಟರ್. ಸೊ ದಿಸ್ ಇಸ್ ಓರಿಫಿಸ್. ಇಲ್ಲಿ ಸ್ಪೀಡ್ ಆಫ್ ಈ ಫ್ಲಕ್ಸ್ ಅಂದರೆ ಎಕ್ಸಿಟಿಂಗ್ ಫ್ಲೂಯಿಡಿನ ಸ್ಪೀಡ್ ಅಟ್ ದಿಸ್ ಓರಿಫಿಸ್. ಓಕೆ, ಸ್ಪೀಡ್ ಆಫ್ ಓರಿಫಿಕ್ಸ್. ಹಾಗಾದರೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಏನು ಸ್ಪೀಡಿಂದ ಹೊರಗಡೆ ಬರ್ತಾ ಇದೆ ವಾಟರ್, ವಾಟ್ ಈಸ್ ದ ಸ್ಪೀಡ್ ವಿ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಲ್ಲಿ ವಿ ಏನಿದೆ ಅಂತೇಳಿ ಕಂಡುಹಿಡಬೇಕು. ಸಿ, ನಾನೇನು ಹೇಳಿದೆ? ಒಂದೇ ಲೆವೆಲಲ್ಲಿ ವಾಟರ್ ಫ್ಲೋನ ನಾವು ಅನಲೈಸ್ ಮಾಡ್ತಾ ಇದ್ರೆ ಜಸ್ಟ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಬಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ವಾಟರ್ ಫ್ಲೋಯಿಂಗ್ನ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ ಬರ್ನೌಲಿಸ್ ಥಿಯರಮ್. ಯಾಕಂದರೆ ಯರ್ ಎನರ್ಜಿ ಈಸ್ ಪ್ಯಾಕ್ಡ್ ಇನ್ಸೈಡ್. ಸೊ ಅಬ್ಸರ್ವ್, ವಿನ ಕಂಡುಹಿಡಿಬೇಕು ಅಂದರೆ, ಸಿ ಗೈಸ್, ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡು ಅಂತ ಕೇಳಿದ್ರೆ, sum of pressure energy, potential energy, kinetic energy at this point equal to any point. Pressure energy, potential energy, kinetic energy. So pressure energy, potential energy, kinetic energy. Any 2 points you choose, any 3 points you choose, sum of pressure, potential, kinetic energy per volume has to be same. But you have to be smart enough in such a way, ಯಾವ ಪಾಯಿಂಟ್ಸ್ ಅನ್ನು ಚೂಸ್ ಮಾಡಬೇಕು. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪಾಯಿಂಟ್ಸ್ ಅಲ್ವಾ ಟು ಚೂಸ್. ಬಟ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು include the problem in your problem, right? See, this is the problem. E point anide orifice is the problem. You have to include that problem in Bernoulli's theorem. Then only we'll get the answer. So ನನಗೆ ಇವಾಗ Bernoulli's theorem ಅಪ್ಲೈ ಮಾಡಲೇಬೇಕು ಅಂದರೆ this has to be one of the points. This has to be one of the points. So this point ಏನಿದೆ, orifice is my point 2. Okay, orifice is my point 2. ಓರಿಫಿಸ್ ಇಸ್ ಸ್ಮಾಲ್, ಅದಕ್ಕೆ ಆ ಓರಿಫಿಸ್ನ ನಾನು ಪಾಯಿಂಟ್ ಅಂತೇಳಿ ತೊಗೋಬೋದು. ಓರಿಫಿಸ್ ಇಸ್ ಪಾಯಿಂಟ್ 2. ಆ್ಯಂಡ್ ವಾಟ್ ಈಸ್ ಅನದರ್ ಪಾಯಿಂಟ್? ಎನಿ ಪಾಯಿಂಟ್ ಯು ಕ್ಯಾನ್ ಟೇಕ್ ಅಲ್ವಾ? ಈ ಪಾಯಿಂಟ್ ತಗೋ, ಈ ಪಾಯಿಂಟ್ ತಗೋ, ಈ ಪಾಯಿಂಟ್ ತಗೋ. ಬಟ್ ಐ ವಿಲ್ ಚೂಸ್ ಸಚ್ ಅ ಪಾಯಿಂಟ್ ವಿಚ್ ಈಸ್ ರೈಟ್. ಐ ವಿಲ್ ಚೂಸ್ ಸಚ್ ಅ ಪಾಯಿಂಟ್ ವಿಚ್ ಈಸ್ ಫ್ರೀ ಫ್ರಮ್ ಎಕ್ಸ್ಟರ್ನಲ್ ಪ್ರೆಷರ್. ಓಕೆ, ಯಾವುದದು? ಟಾಪ್ ಮೋಸ್ಟ್ ಸರ್ಫೇಸನ್ನು ತೊಗೊತಾ ಇದ್ದೀನಿ. ಓಕೆ ಗೈಸ್, ಟಾಪ್ ಮೋಸ್ಟ್ ಸರ್ಫೇಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಟಾಪ್ ಮೋಸ್ಟ್ ಸರ್ಫೇಸಲ್ಲಿ ಒಂದು ಪಾಯಿಂಟನ್ನು ಚೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓರಿಫಿಸಲ್ಲಿ ಒಂದು ಪಾಯಿಂಟನ್ನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಐ ಹ್ಯಾವ್ ಚೂಸನ್ 2 ಪಾಯಿಂಟ್ಸ್. ಏನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ? ಬೇಸಿಕಲಿ ಟ್ರೈಂಗ್ ಟು ಅಪ್ಲೈ Bernoulli's theorem. ಸೊ Bernoulli's theorem, ವಾಟ್ ಡಸ್ Bernoulli's theorem ಸೇಸ್ ಗೈಸ್? 2 ಪಾಯಿಂಟನ್ನು ಚೂಸ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು Bernoulli's theorem, according to Bernoulli's theorem, according to Bernoulli's theorem, what is Bernoulli's theorem? Again, sum of pressure energy, right? Sum of pressure energy PV plus
potential energy, right? See, pressure energy, potential energy mgh plus of mv square per volume ಅಂತ ಬರೆಯೋದ್ರಿಂದ ನಾವು ಏನು ಬರಿತೀವಿ, ವಿನ ಎಲ್ಲ ಕಡೆ ರಿಮೂವ್ ಮಾಡ್ತೀವಿ. ಓಕೆ, ದಟ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನಾನು ತಪ್ಪು ಬರಿತಾ ಇಲ್ಲ, ಕರೆಕ್ಟೇ ಬರಿತಾ ಇದ್ದೀನಿ, ಬಟ್ ನಿಮಗೆ ತೋರಿಸಿದ್ದು ಪರ್ ವಾಲ್ಯೂಮ್ ಈಸ್ ಇಂಪಾರ್ಟೆಂಟ್. ಪ್ಲಸ್ ರೋ ಜಿ ಎಚ್ ಪ್ಲಸ್ ಅಂಡ್ ಥರ್ಡ್ ಒನ್ ರೋ ವಿ ಸ್ಕ್ವೇರ್ ಬೈ 2 is constant. Okay, this term constant andre between 0.1, okay, 0.1, okay, ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಎರಡು ಪಾಯಿಂಟ್ಗಳ ನಡುವೆ ಇರುವ ವ್ಯಾಲ್ಯೂ ಏನಿದೆ ಕಾನ್ಸ್ಟೆಂಟ್ P1 H1 V1 ಈಕ್ವಲ್ ಟು, ಯಾಕಂದರೆ ರೋ ಜಿ ಅವು ಕಾನ್ಸ್ಟೆಂಟ್ ಬದಲಾಯಿಸೋಕ್ಕಾಗಲ್ಲ. P2 ಅದೇ ಥರ ರೋ 2 ಆಗುತ್ತಾ, ಇಲ್ಲ, ರೋ ಇಸ್ ಸೇಮ್, ಲಿಕ್ವಿಡ್ ಸೇಮ್, G same for everybody, H2 plus rho again same, V2 square by 2. ಹಾಗಾದರೆ ಸರ್ ಇಲ್ಲಿ ಏನು ಸರ್, ವಾಟ್ ಈಸ್ ದ ಪ್ರೆಷರ್ ಅಟ್ ಪಾಯಿಂಟ್ 2? ಐ ಆಮ್ ಕಾಲಿಂಗ್ ಇಟ್ P2. ಪಾಯಿಂಟ್ 2 ಅಲ್ಲಿ P2 ಪ್ರೆಷರ್ ಅಟ್ ಪಾಯಿಂಟ್ 2. ಓಕೆ ಗೈಸ್, ಅದೇ ಥರ P1 equal to pressure at point 1. Okay, P2 is pressure at point 2 and P1 ಏನಿದೆ pressure at point 1. ಈ ಥರ ನಾವು ಬರ್ನೌಲಿಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಓಕೆ, ದಿಸ್ ಈಸ್ ಹೌ ವಿ ಅಪ್ಲೈ ಬರ್ನೌಲಿಸ್ ಥಿಯರಮ್. ದಿಸ್ ಈಸ್ ಹೌ ವಿ ಅಪ್ಲೈ. ಸರ್, ಈ ಅಪ್ಲೈ ಮಾಡಿದ್ರಿಂದ ಏನು ಸಿಕ್ತು? ನಥಿಂಗ್, ರೈಟ್? ಬಟ್ ಗೈಸ್ ಅಗೇನ್ ಅಬ್ಸರ್ವ್ ಮಾಡಿ, ನಾವು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಯೂಸ್ ಅಪ್ರಾಕ್ಸಿಮೇಷನ್ಸ್. ಏನು ಸರ್ ಅಪ್ರಾಕ್ಸಿಮೇಷನ್ನು? ಸಿ, ಟ್ಯಾಂಕ್ ಏರಿಯಾ ದೊಡ್ಡದಿದೆ, ರೈಟ್? ಟ್ಯಾಂಕಿನ ಸರ್ಫೇಸ್ ಏರಿಯಾ ದೊಡ್ಡದಿದೆ. ಈ ಸ್ಮಾಲ್ ಹೋಲಿಂದ ಲಿಕ್ವಿಡ್ ಹೊರಗಡೆ ಹೋಗ್ತಾ ಇದೆ ಅಂದರೆ ಹೈಟ್ ಆಫ್ ದ ಲಿಕ್ವಿಡ್ ರೆಡ್ಯೂಸ್ ಆಗ್ತಾ ಇದೆ, ರೈಟ್? ಹೈಟ್ ಆಫ್ ದ ಲಿಕ್ವಿಡ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಹೈಟ್ ಆಫ್ ದ ಲಿಕ್ವಿಡ್ ರೆಡ್ಯೂಸ್ ಆಗ್ತಾ ಇದೆ, ಆ ಅಪ್ರಾಕ್ಸಿಮೇಷನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅಗೇನ್ ಗೈಸ್ ಅಬ್ಸರ್ವ್ ಮಾಡಿ, P1 ರೋ ಜಿ H1 ಏನು, P1 ಎಷ್ಟು ಹೈಟಿಂದ ಇದೆ, ರೈಟ್? ಸರ್ಫೇಸ್ ನಮಗೇನು ಬೇಕು, ರೆಫರೆನ್ಸ್ ಬೇಕು. ಸೊ ಬಾಟಮನ್ನೇ ರೆಫರೆನ್ಸ್ ಆಗಿ ತೊಗೊಳ್ಳೋಣ. ಓಕೆ, ವಾಟ್ ಈಸ್ ದಿಸ್? ದಿಸ್ ಪಾಯಿಂಟ್ ಇಸ್ ರೆಫರೆನ್ಸ್. ಓಕೆ, ದಿಸ್ ಇಸ್ ರೆಫರೆನ್ಸ್, ದಿಸ್ ಡಾಟೆಡ್ ಲೈನ್ ಇಸ್ ರೆಫರೆನ್ಸ್. ಸೊ ಈ ಡಾಟೆಡ್ ಲೈನಿಂದ ಪಾಯಿಂಟ್ 1 ಎಷ್ಟು ದೂರದಲ್ಲಿದೆ, H ಡಿಸ್ಟೆನ್ಸಲ್ಲಿದೆ. ಓಕೆ, ಸೊ ಹಾಗಾದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ವಿಚ್ ಇಂಪ್ಲೈಸ್ ಬರ್ನೌಲಿಸ್ ಥಿಯರಮ್ P1 ಪ್ಲಸ್ ರೋ ಜಿ H1 ಜಾಗದಲ್ಲಿ ಕ್ಯಾಪಿಟಲ್ H ಪ್ಲಸ್ ಆಫ್ ರೋ V1 ಸ್ಕ್ವೇರ್ ಬೈ 2 ಕ್ಲಿಯರ್ ಈಕ್ವಲ್ ಟು P2 ಪ್ಲಸ್ ರೋ ಜಿ. ಹಾಗಾದರೆ ಸರ್ ಇದೇನು ಸರ್, ವಾಟ್ ಈಸ್ ದಿಸ್? ಸಿ, ಐ ಟೋಲ್ಡ್ ಯು ಪ್ರೀವಿಯಸ್ಲಿ ಕೂಡ ನಾನು ಹೇಳಿದೆ, ಏನಂತ ಇಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ವಾಟ್ ಈಸ್ ದಟ್? ಜಸ್ಟ್ ಅ ಸೆಕೆಂಡ್. ಸಿ, ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಈ ಟಾಪ್ ಮೋಸ್ಟ್ ಲೇಯರಿಂದ ಓರಿಫಿಸ್ಗಿರುವ ಡಿಸ್ಟೆನ್ಸನ್ನು ಐ ಆಮ್ ಸೇಯಿಂಗ್ ಸ್ಮಾಲ್ ಎಚ್ ಏನಿದೆ ಡಿಸ್ಟೆನ್ಸ್ ಗೊತ್ತಾ? ಸೊ ದಿಸ್ ಸ್ಮಾಲ್ ಎಚ್ ಟಾಪ್ಮೋಸ್ಟ್ ವಾಟರಿನ ಟಾಪ್ಮೋಸ್ಟ್ ಲೇಯರಿಂದ ಓರಿಫಿಸ್ಗೆ ಅಂದರೆ ಸ್ಮಾಲ್ ಹೋಲಿಗಿರುವ ಡಿಸ್ಟೆನ್ಸ್ ಎಚ್. ಹಾಗಾದರೆ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್. ಸೊ ನಮಗೆ ಓರಿಫಿಸ್ನ ಹೈಟ್ ಏನಿದೆ, ಹಾಗಾದರೆ ಓರಿಫಿಸ್ ಹೈಟ್ ಏನಿದೆ, ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್. ಯಾಕೆ H2 ಜಾಗದಲ್ಲಿ ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್ನ ಸಬ್ಸ್ಟಿಟ್ಯೂಟ್ ಮಾಡಿದ ಅರ್ಥ ಆಯ್ತಾ? ರೆಫರೆನ್ಸಿಂದ ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್ ಡಿಸ್ಟೆನ್ಸಲ್ಲಿ ಏನಿದೆ, ರೆಫರೆನ್ಸಿಂದ ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್ ಇಷ್ಟು ಡಿಸ್ಟೆನ್ಸಲ್ಲಿ ಏನಿದೆ, ಓರಿಫಿಸ್ ಇದೆ. ಕ್ಲಿಯರ್? ಓಕೆ ಸರ್, ಹಾಗಾದರೆ ಥರ್ಡ್ ಟರ್ಮ್ ಆಫ್ ರೋ V2 ಸ್ಕ್ವೇರ್ ಬೈ 2, ರೋ V2 ಸ್ಕ್ವೇರ್ ಬೈ 2 ಕ್ಲಿಯರ್? ಇಫ್ ಈಗ see guys, there are two things. If surface of water
ಇಫ್ ಸರ್ಫೇಸ್ ಆಫ್ ವಾಟರ್ ಅಂದರೆ ಟ್ಯಾಂಕಿನ ಸರ್ಫೇಸು, ಓಕೆ, ಅಂಡ್ ಓರಿಫಿಸ್ ಇಸ್ ಓಪನ್ ಟು ಏರ್. ಓಪನ್ ಟು ಏರ್ ಅಂದರೆ ಓಪನ್ ಟು ಏರ್ ಅರ್ಥ ಏನು? ವಾಟರ್ ಲೆವೆಲ್ ಮೇಲೆ ನಾವು ಯಾವುದೇ ರೀತಿ ಮಾಸ್ ಇಟ್ಟಿಲ್ಲ, ಪ್ರೆಷರ್ ಆಗ್ತಾ ಇಲ್ಲ. ಟ್ಯಾಂಕ್ ಮೇಲ್ಗಡೆ ಏನು ಸರ್ಫೇಸ್ ಇದೆಯೋ ಡೈರೆಕ್ಟ್ಲಿ ಏರ್ ಇದೆ. ಅಂಡ್ ಓರಿಫಿಸ್ ನಲ್ಲಿಯಿಂದ ಹೊರಗಡೆ ಏನೂ ಇಲ್ಲ, ಜಸ್ಟ್ ಇಟ್ ಈಸ್ ಓಪನ್ ಟು ಏರ್. ಆ ಕೇಸಲ್ಲಿ ಪ್ರೆಷರ್ ಅಟ್ P1 P2 ಏನಿರುತ್ತೆ? ಪ್ರೆಷರ್ ಅಟ್ P1 P2. ಸೊ ಆ ಕೇಸಲ್ಲಿ P1 P2 ಈಕ್ವಲ್ ಟು ಏನು? P ಅಟ್ಮಾಸ್ಫಿಯರಿಕ್. ಯಾಕಂದರೆ ಎರಡೂ ಕೂಡ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ಓಪನ್ ಇದೆ. ಸೊ P ಅಟ್ಮಾಸ್ಫಿಯರ್. ಅಂಡ್ ಒನ್ ಮೋರ್ ಥಿಂಗ್, ಇಫ್ ರೈಟ್ ಏರಿಯಾ ಆಫ್ ವಾಟರ್ surface, okay, A1 is very very greater than A2. Okay, if area of A1 is very very greater than A2 ಅಂದರೆ ಏನಾಗುತ್ತೆ? ಡ್ರಾಪ್ ಆಗ್ತಾ ಇದೆಯಲ್ಲ ಲೆವೆಲ್ಲು ಈಸ್ ವೆರಿ ಸ್ಲೋ. ಓಕೆ, ಯಾಕಂದರೆ ವಾಟರ್ ಹೋಗ್ತಾ ಇರೋದು, ಎಕ್ಸಿಟ್ ಆಗ್ತಾ ಇರೋದು ಸ್ಮಾಲ್ ಏರಿಯಾದಲ್ಲಿ ವಾಟರ್ ಎಕ್ಸಿಟ್ ಆಗ್ತಾ ಇದೆ. ಅಂದರೆ ಒಂದು ದೊಡ್ಡ ಬಾವಿಲಿ ಲೈಕ್ ಹೈಟ್ ರಿಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್? ಅದಕ್ಕೆ we can say V1 is almost zero. V1 is almost zero, correct? See, ಬಾವಿ ಇದೆ, ಪರ್ವತದ ಮೇಲೆ ಒಂದು ಬಾವಿ ಕಟ್ಟಿದೆ, ಇಮ್ಯಾಜಿನೇಷನ್. ಪರ್ವತದ ಮೇಲೆ ಒಂದು ಬಾವಿ ಇದೆ. ಸೊ ಅಲ್ಲಿ ಮಿಡಲಲ್ಲೆಲ್ಲೋ ಒಂದು ಹೋಲ್ ಮಾಡಿದಾಗ, ಸ್ಮಾಲ್ ಹೋಲ್, ಸೂಜಿಯಷ್ಟು ಹೋಲ್ ಮಾಡಿದಾಗ ಆ ಹೋಲಿಂದ ವಾಟರ್ ಹೊರಗಡೆ ಬರುತ್ತೆ, ರೈಟ್? ಆ ಹೋಲಿಂದ ವಾಟರ್ ಹೊರಗಡೆ ಬರ್ತಾ ಇದೆ ಅಂದರೆ ವಾಟರ್ ಲೆವೆಲ್ ಆಫ್ ದ ಬಾವಿ ಕ್ವಿಕ್ಕಾಗಿ ರೆಡ್ಯೂಸ್ ಆಗುತ್ತಾ? ಇಲ್ಲ, ರೆಡ್ಯೂಸ್ ಆಗುತ್ತೆ ಸ್ಲೋಲಿ. ಬಟ್ ಇನ್ ಕಂಪ್ಯಾರಿಸನ್ ದಿಸ್ ವೆಲಾಸಿಟಿಗೆ ಕಂಪೇರ್ ಮಾಡಿದ್ರೆ ಈ ಟಾಪ್ ಲೇಯರ್ನ ವೆಲಾಸಿಟಿ ಏನಿದೆ ವೆರಿ ವೆರಿ ಸ್ಲೋ. ಯಾಕಂದರೆ ದಿಸ್ ಏರಿಯಾ ಈಸ್ ಹ್ಯೂಜ್. ಅದಕ್ಕೆ V1 ಈಸ್ ಅಪ್ರಾಕ್ಸಿಮೇಟ್ಲಿ ಝೀರೋ ಕಂಪೇರ್ ಟು V2. ಪಾಯಿಂಟ್ ಅರ್ಥ ಆಯ್ತಾ? ಅರ್ಥ ಏನು? A2 ಈಸ್ ಸ್ಮಾಲರ್ ದ್ಯಾನ್ A1 ಅಂದರೆ V1 ವಿಲ್ ಬಿ ಕ್ಲೋಸ್ ಟು ಝೀರೋ. ಏನು ಮಾಡ್ತಾ ಇದ್ದೀನಿ? A2 ಇಸ್ ವೆರಿ ವೆರಿ ಗ್ರೇಟ್, A1 ಈಸ್ ವೆರಿ ವೆರಿ ಗ್ರೇಟರ್ ದ್ಯಾನ್ A2 ಅಂದರೆ V1 ವಿಲ್ ಬಿ ವೆರಿ ಕ್ಲೋಸ್ ಟು ಝೀರೋ. ದಿಸ್ ಈಸ್ ಫ್ರಮ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಸಿ, ಫ್ರಮ್ equation of continuity. Okay, continuity. This is from equation of continuity. Guys, ಏನು ಮಾಡ್ತಾ ಇದ್ದೀನಿ? ಜಸ್ಟ್ P1ಗೆ PA ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. therefore equation becomes PA, P1 ಜಾಗದಲ್ಲಿ PA plus rho G capital H, yes sir, and then rho V1 is 0 ಅಂತ ನಾನು ಹೇಳ್ತೀನಲ್ವಾ, 0 square by 2 equal to P2 is also PA plus rho G capital H minus small h ಪ್ಲಸ್ ಏನಿದೆ ರೋ V2 ಸ್ಕ್ವೇರ್ ಬೈ 2. ಓಕೆ ಗೈಸ್, ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ ವಿ ಆರ್ ಕ್ಯಾನ್ಸಲಿಂಗ್ ಪಿ ಎ ಪ್ರೆಷರ್ ಕ್ಯಾನ್ಸಲ್ ಆಯಿತು. ಬಟ್ ರೋ ಜಿ ಎಚ್ ಇದೆ, ರೋ ಜಿ ಎಚ್ ಮೈನಸ್ ಎಚ್ ಇದೆ. ಓಕೆ, ಸೊ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೋ ಜಿ ಎಚ್ ಇದೆ. ಓಕೆ, ರೋ ಜಿ ಎಚ್. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ಓಕೆ, ರೈಟ್ ಹ್ಯಾಂಡ್ ಸೈಡಲ್ಲಿ ರೋ ಜಿ ಎಚ್ ಮೈನಸ್ ಎಚ್. ಸೊ ಇದನ್ನು ಲೆಫ್ಟ್ ಹ್ಯಾಂಡಿಗೆ ತರ್ತಾ ಇದ್ದೀನಿ. ಓಕೆ, ಮೈನಸ್ ರೋ ಜಿ ಆಫ್ ಎಚ್ ಮೈನಸ್ ಎಚ್. ಓಕೆ, ಈಕ್ವಲ್ ಟು ಉಳಿದಿರೋದೇನು? ಸಿ, ಈ ಟರ್ಮ್ನ ಈ ಕಡೆ ತೊಗೊಂಡೋದೆ. ಸೊ ಈ ಟರ್ಮ್ ಆಲ್ರೆಡಿ ಝೀರೋ ಆಗಿದೆ. ಸಿ ದಿಸ್ ಟರ್ಮ್, ಸೊ ಈ ಟರ್ಮ್ ಕೂಡ ಝೀರೋ ಇದೆ. ಉಳಿದಿರೋದು ಜಸ್ಟ್ ರೋ V2 ಸ್ಕ್ವೇರ್ ಬೈ 2. ಓಕೆ ಗೈಸ್, ಸೊ ಉಳಿದಿರೋದೇನು? ಜಸ್ಟ್ ರೋ V2 ಸ್ಕ್ವೇರ್ ಬೈ 2. ಸೊ ಇಲ್ಲಿ ರೋ ಜಿ ಎಚ್ ಮೈನಸ್ ರೋ ಜಿ ಎಚ್ ಮೈನಸ್ ಆಫ್ ಮೈನಸ್ ರೋ ಜಿ ಎಚ್. ಸೊ ಹಾಗಾದರೆ ಏನಪ್ಪ ಉಳಿದಿರೋದು? ರೋ ಜಿ ಸ್ಮಾಲ್ ಎಚ್. ಯಾಕಂದರೆ ರೋ ಜಿ ಎಚ್ ಮೈನಸ್ ರೋ ಜಿ ಎಚ್ ಕ್ಯಾಪಿಟಲ್ ಎಚ್ ಎರಡು ಕ್ಯಾನ್ಸಲ್ ಆಯಿತು. ಈಸ್ ಈಕ್ವಲ್ ಟು ರೋ V2 ಸ್ಕ್ವೇರ್ ಬೈ 2. ಹಾಗಾದರೆ ಅಗೇನ್ ಕ್ಯಾನ್ಸಲ್ ಆಗ್ತಾ ಇರೋ ಟರ್ಮ್ ರೋ ಮತ್ತು ರೋ. ಸೊ V2 ಸ್ಕ್ವೇರ್ ಇಸ್ ಈಕ್ವಲ್ ಟು 2GH, ರೈಟ್? 2GH. ಹಾಗಾದರೆ V2 ಇಸ್ ಈಕ್ವಲ್ ಟು ಅಂಡರ್ ರೂಟ್ 2GH. ಅಂಡರ್ ರೂಟ್ 2GH ಇಸ್ ಎ ಎಕ್ಸ್ಪ್ರೆಷನ್. ಓಕೆ, ಸೊ ಅಗೇನ್ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. 2GH ಏನು?
this is h, ಈ ಡಿಸ್ಟೆನ್ಸ್ h. ಸೊ ಎಕ್ಸ್ಪ್ರೆಷನ್ ಕ್ಲಿಯರ್. ಸೊ v2 is equal to ಅಂಡರ್ ರೂಟ್ 2gh. ಸೊ ಈ ಕೇಸಲ್ಲಿ ಟ್ಯಾಂಕಿಂದ ಓರಿಫಿಸಿಂದ ಹೊರಗಡೆ ಬರ್ತಾ ಇರೋ ನೀರಿನ ಸ್ಪೀಡ್ ಏನಿರುತ್ತೆ ಅಂಡರ್ ರೂಟ್ 2gh. ಸೊ ಅಂಡರ್ ರೂಟ್ 2gh. ಸೊ ಎಲ್ಲೋ ಕೇಳ್ದಂಗಿದೆಯಲ್ಲ, ದಿಸ್ ಎಕ್ಸ್ಪ್ರೆಷನ್ ಸೀಮ್ಸ್ ಲೈಕ್ ನಾವೆಲ್ಲೋ ಕೇಳಿದ್ದೀವಿ ಅಂತ ಅನಿಸುತ್ತಿದೆ ಅಲ್ಲ, ರೈಟ್? ದಿಸ್ v2, ರೈಟ್, ದಿಸ್ ಫಾರ್ಮ್ v2, ಸಿ ಅಂಡರ್ ರೂಟ್ 2gh ಇದು ನ್ಯೂ ಫಾರ್ಮ್ಯಾಟ್ ಅಲ್ಲ, ರೈಟ್? ಜಸ್ಟ್ ನಾವು ಡಿರೈವ್ ಮಾಡಿದ್ವಿ. ಅಂಡರ್ ರೂಟ್ 2gh ಸ್ಪೀಡ್ ಆಫ್ ಫಾಲ್ ಅಂಡರ್ ಗ್ರಾವಿಟಿ, ಕರೆಕ್ಟ್? ಈ ಥರದೇ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ನಾನು ಡ್ರಾಪ್ ಮಾಡಿದಾಗ ಅಟ್ ದ ಬಾಟಮ್ ಸ್ಪೀಡ್ ಏನಿರುತ್ತೆ v² is equal to u² plus 2as, ರೈಟ್? v² is equal to u² plus 2as. u² is 0, ಡ್ರಾಪ್ ಮಾಡಿದರೆ u² is equal to 2gh. So v is equal to under root 2gh. So this speed of efflux, so this speed of efflux ಏನಿದೆ, so this speed of efflux is nothing but, see, speed of efflux is equal to nothing but what? Speed of free fall. Okay, speed of free fall. Speed of efflux ನಾವು ಯಾವ ಥರ ಡಿಫೈನ್ ಮಾಡಿದ್ವಿ? we defined as under root 2gh. okay, so speed of free fall again ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. v² is equal to u² plus 2as, right? 2g 2as, but u² free fall ಅಂದರೆ this term 0, 2 into g minus a is minus and g, see, ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ ಅಂದರೆ minus h displacement. So this is minus small h. So v² is equal to 2gh. So v is going to be under root 2gh. okay, ಯಾಕೆ ಬರ್ದೆ ಇದನ್ನ ಅಂದರೆ, see what Torricelli said. Torricelli is a name of scientist. ಅವ್ರೇನು ಹೇಳಿದ್ರು, liquid does not behave same, liquid is also matter. Here speed of efflux is nothing but speed of free fall. see, ಅಷ್ಟು ನೀರನ್ನು ನಾನು ಓರಿಫಿಸಿಂದ ಹೊರಗಡೆ ಹಾಕ್ತಿದ್ದೀನಿ is nothing but water is falling because of gravity. He connected fluid mechanics with gravity. What Torricelli said is simple, guys. ನೀವೇನು ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ. Torricelli said, so what Torricelli said is, so speed of efflux is equal to speed of free fall. So this is Torricelli's theorem. What he did, ನಾವೇನು ಥಿಯರಮ್ ಮಾಡಿದ್ದೀವಿ, he connected just with mechanics. okay, this v2 is speed of efflux. okay guys, clear? simple? yes sir, right? one more thing quick ಆಗಿ ಮಾಡ್ತಾ ಹೋಗೋಣ, which is, see, one more thing, range of efflux. okay, range of efflux ಅಂದ್ರೇನು ಸರ್? ಅಗೇನ್ ಟ್ಯಾಂಕ್ ಇದೆ, ರೈಟ್? ಸೊ ಟ್ಯಾಂಕಲ್ಲಿ ಸರ್ಟೈನ್ ಲೆವೆಲ್ ತನಕ ವಾಟರ್ ಇದೆ. ಸೊ ಇಲ್ಲಿಂದ ಬಾಟಮಿಂದ ಇಲ್ಲಿಗಿರೋ ಐಟು ಕ್ಯಾಪಿಟಲ್ ಎಚ್ ಅಪ್ಪ. ಸೊ ಓರಿಫಿಸ್ ಎಲ್ಲಿದೆ? ಓರಿಫಿಸ್ ಇಸ್ ಅಟ್ ಅ ಡಿಸ್ಟೆನ್ಸ್ ಸ್ಮಾಲ್ ಎಚ್ ಅಲ್ಲಿ ಇದೆ. ಓಕೆ, ಓರಿಫಿಸ್ ಏನು? ಸರ್ಫೇಸ್, ಟಾಪ್ ಮೋಸ್ಟ್ ಸರ್ಫೇಸ್ ಆಫ್ ವಾಟರಿಂದ ಓರಿಫಿಸ್ಗಿರುವ ಡಿಸ್ಟೆನ್ಸ್ ಎಚ್. ಓಕೆ, ಸ್ಮಾಲ್ ಎಚ್. ಸೊ ರೇಂಜ್ ಆಫ್ ಇಫ್ಲಕ್ಸ್ ಅಂದರೆ, ಸೊ ಇಲ್ಲಿ v2 ಸ್ಪೀಡಲ್ಲಿ ವಾಟರ್ ಬಿದ್ದಾಗ, ರೈಟ್, ಎಷ್ಟು ದೂರ ಮುಂದಕ್ಕೆ ಹೋಗುತ್ತೆ ವಾಟರು, ರೈಟ್? ವಾಟರ್ ಎಷ್ಟು ದೂರ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಪ್ಯಾರಾಬೋಲಿಕ್ ಟ್ರಜೆಕ್ಟ್ರಿನ ಫಾಲೋ ಮಾಡುತ್ತೆ, ರೈಟ್? ವಾಟರ್ ಪ್ಯಾರಾಬೋಲಿಕ್ ಟ್ರಜೆಕ್ಟ್ರಿನ ಫಾಲೋ ಮಾಡುತ್ತೆ. ಸೊ ನಮಗೆ ರೇಂಜ್ ಆಫ್ ಇಫ್ಲಕ್ಸ್ ಅಂದರೆ ಪ್ರೊಜೆಕ್ಟೈಲ್ ಮೋಷನ್. ಅಗೇನ್ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ಪ್ರೊಜೆಕ್ಟೈಲ್ ಮೋಷನ್ ಆಫ್ ಟ್ಯಾಂಕ್ ವಾಟರ್ನ ನೋಡ್ತಾ ಇದ್ದೀವಿ. ಓಕೆ, ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಸೊ ಅಗೇನ್ ಎಷ್ಟು ದೂರ ಮುಂದೆ ಹೋಗಿ ಬೀಳುತ್ತೆ, ದ್ಯಾಟ್ ಇಸ್ ದ ಕ್ವಶನ್. ಸೊ ಈ ಡಿಸ್ಟೆನ್ಸನ್ನು ನಾವು ರೇಂಜ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ರೇಂಜ್ ಆಫ್ ಇಫ್ಲಕ್ಸ್. ಕ್ಲಿಯರ್ ಗೈಸ್? ರೇಂಜ್ ಆಫ್ ಇಫ್ಲಕ್ಸ್. ಸೊ ಇಲ್ಲಿ ನಮಗೆ ಏನು ಬೇಕು? ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಬೇಕು. ಸೊ ದಿಸ್ ಕ್ಯಾಪಿಟಲ್ ಆರ್ ರೇಂಜ್ ಆಫ್ ಇಫ್ಲಕ್ಸ್, ರೈಟ್, ಆರ್ is nothing but, right, v2, this v2 ಏನಿದೆ, see this v2 ಇಲ್ಲಿ ಮಾಡಿದ್ವಲ್ಲ, this will be
ಅಲಾಂಗ್ ಹಾರಿಜಾಂಟಲ್ ಇನಿಷಿಯಲಿ ದ ಮೂಮೆಂಟ್ ಇಟ್ ಲೆಫ್ಟ್, ಟ್ಯಾಂಕನ್ನು ಬಿಟ್ಟ ತಕ್ಷಣ ವಾಟರ್ ಯಾವ ಡೈರೆಕ್ಷನ್ ಇರುತ್ತೆ, ಕೆಳಗಡೆ ಬೀಳಲ್ಲ. ಸೊ ವಾಟರ್ ಇಸ್ ಟ್ರೈಂಗ್ ಟು ಗೋ ಈ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಓಕೆ ರೈಟ್. V2 ಇಸ್ ಅಲಾಂಗ್ ಯಾವ ಡೈರೆಕ್ಷನಲ್ಲಿ, ಎಕ್ಸ್ ಡೈರೆಕ್ಷನಲ್ಲಿ. ಸೊ ರೇಂಜನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ V2 ರೇಂಜ್ ಈಸ್ ಸ್ಪೀಡ್ ಆಫ್ ಎಫ್ಲಕ್ಸ್, ಸ್ಪೀಡ್ ಆಫ್ ಇಫ್ಲಕ್ಸ್ ಇಂಟು ಟೈಮ್ ಆಫ್ ಫ್ಲೈಟ್. ಓಕೆ, ಸ್ಪೀಡ್ ಆಫ್ ಇಫ್ಲಕ್ಸ್ ಇಂಟು ಟೈಮ್ ಆಫ್ ಫ್ಲೈಟ್. ಸೊ ನಮಗೆ ಸ್ಪೀಡ್ ಆಫ್ ಇಫ್ಲಕ್ಸ್ ಆಲ್ರೆಡಿ ಗೊತ್ತು. ಸ್ಪೀಡ್ ಆಫ್ ಇಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸ್ಪೀಡ್ ಆಫ್ ಇಫ್ಲಕ್ಸ್, ಸ್ಪೀಡ್ ಆಫ್ ಇಫ್ಲಕ್ಸ್ ಏನಿರುತ್ತೆ, V is going to be equal to under root 2gh. ಸೊ ಸ್ಪೀಡ್ ಆಫ್ ಇಫ್ಲಕ್ಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 2gh. ಬಟ್ ಟೈಮ್ ಬೇಕು ಅಂದರೆ ಟೈಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ ಟೈಮ್ ಏನು ಮಾಡ್ತಾ ಇದ್ದೀನಿ ಅಂದರೆ V2 ಸ್ಪೀಡಿಂದ ವಾಟರ್ ಹಾರಿಜಾಂಟಲಿ ಫ್ಲೋ ಆಗ್ತಾ ಇದೆ, ರೈಟ್. ಆಫ್ಟರ್ ಸರ್ಟೆನ್ ಟೈಮ್ ವಾಟರ್ ಏನಾಗ್ತಾ ಇದೆ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟನ್ನು ಕವರ್ ಮಾಡ್ತಾ ಇದೆ, ಕ್ಯಾಪಿಟಲ್ H ಮೈನಸ್ ಸ್ಮಾಲ್ h. ಓಕೆ, ಸೊ H ಮೈನಸ್ H, ಓಕೆ, ಡಿಸ್ಪ್ಲೇಸ್ಮೆಂಟ್ನ ಕವರ್ ಮಾಡ್ತಾ ಇದೆ. H ಮೈನಸ್ H ಡಿಸ್ಪ್ಲೇಸ್ಮೆಂಟ್ನ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಯೂಸಿಂಗ್ ಐ ಆಮ್ ಯೂಸಿಂಗ್ ಇಯರ್ S is equal to ut plus half at square along y guys, along y direction ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ವಾಟರ್ ಕೆಳಗಡೆ ಬೀಳ್ತಾ ಇದೆ ಸರ್ಟೆನ್ ಟೈಮ್ ಟಿ ಅಲ್ಲಿ. ಆ ಟೈಮ್ ಏನು ಅಂತ ನನಗೆ ಗೊತ್ತಾಗಬೇಕು ಇವಾಗ. ಸೊ ಏನು ಮಾಡ್ತಾ ಇದ್ದೀನಿ, ಮೈನಸ್ ಆಫ್ H ಮೈನಸ್ H ಎಸ್ ಜಾಗದಲ್ಲಿ. ಓಕೆ, ಯಾಕಂದರೆ ವಾಟರ್ ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಈಸ್ ಮೈ ಸ್ಟ್ಯಾಂಡರ್ಡ್ ಮೈನಸ್. ಸೊ ಮೈನಸ್ ಆಫ್ H ಮೈನಸ್ H ಈಕ್ವಲ್ ಟು ಇನಿಷಿಯಲಿ ಎಕ್ಸ್ ಡೈರೆಕ್ಷನಲ್ಲಿದೆ V2, ವೈ ಡೈರೆಕ್ಷನಲ್ಲಿ ಏನಾದರೂ ಸ್ಪೀಡ್ ಇದೆಯಾ, ನೋ, 0 ಇಂಟು ಕ್ಯಾಪಿಟಲ್ ಟಿ. ಯಾಕಂದರೆ ಟೈಮ್ ಇಲ್ಲಿಂದ ಇಲ್ಲಿಗೆ ಬೀಳಕ್ಕೆ ಬರ್ತಾ ಇರೋದನ್ನ ಕ್ಯಾಪಿಟಲ್ ಟಿ ಅಂತೇಳಿ ಕರಿತೀನಿ. ಹಾಫ್ ಇಂಟು ಎ ಏನು ಮೈನಸ್ ಜಿ ಆ್ಯಂಡ್ ಟಿ ಕ್ಯಾಪಿಟಲ್ ಟಿ ಸ್ಕ್ವೇರ್. ಓಕೆ, ಸೊ ಹಾಗಾದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯಾಪಿಟಲ್ H ಮೈನಸ್ ಸ್ಮಾಲ್ h ಬೈ ಜಿ, ರೈಟ್. ಹಾಗಾದರೆ ಟಿ ಈಸ್ ಈಕ್ವಲ್ ಟು ಏನು, ಫ್ರಮ್ ಇಯರ್ ಟಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ 2 ಇಂಟು ಕ್ಯಾಪಿಟಲ್ H ಮೈನಸ್ ಸಿ. ಗೈಸ್ ಕನ್ಫ್ಯೂಸ್ ಆಗಬೇಡಿ, ಅಗೇನ್ ಒನ್ ಮೋರ್ ಟೈಮ್ 2ನೇ ಈ ಕಡೆ ಕಳಿಸ್ತಾ ಇದ್ದೀನಿ. ಟಿ ಸ್ಕ್ವೇರ್ ಏನಾಯಿತು, ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯಾಪಿಟಲ್ H ಮೈನಸ್ ಸ್ಮಾಲ್ h ಡಿವೈಡೆಡ್ ಬೈ ಜಿ ಆ್ಯಂಡ್ ಅಂಡರ್ ರೂಟ್ ತೆಗೆದ್ರೆ ರೂಟ್ 2 ಇಂಟು H ಮೈನಸ್ H ಡಿವೈಡೆಡ್ ಬೈ ಜಿ. ಏನು ಬಂತು, ವ್ಯಾಲ್ಯೂ ಆಫ್ ಟೈಮ್ ಸಿಕ್ತು ನಮಗೆ, ರೈಟ್. ವಾಟ್ರು ಓರಿಫಿಸಿಂದ ಕೆಳಗಡೆ ಬೀಳಕ್ಕೆ ಎಷ್ಟು ಟೈಮ್ ತಗೊಳ್ತು, ದಿಸ್ ಈಸ್ ಟೈಮ್ ಟೇಕನ್ ಟು ಫಾಲ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ ಓರಿಫಿಸ್ ಟು ಗ್ರೌಂಡಿಂದ ಬೀಳಕ್ಕೆ ತಗೊಂಡಿರ್ತಕ್ಕಂಥ ಟೈಮ್ ಇಷ್ಟು. ಸೊ ನಮಗೇನು ಬೇಕು, ರೇಂಜ್ ಬೇಕು. ರೇಂಜ್ ಅಂದರೆ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಆಫ್ ಎಫ್ಲಕ್ಸ್ ಇಸ್ ರೇಂಜ್ ಆರ್ ಈಕ್ವಲ್ ಟು ಸ್ಪೀಡ್ ಆಫ್ ಇಫ್ಲಕ್ಸ್ ಏನು ವಿ ಇಂಟು ಅಂಡ್ ಟೈಮ್ ಏನು ಕ್ಯಾಪಿಟಲ್ ಟಿ. ಸೊ ಸ್ಪೀಡ್ ಆಫ್ ಇಫ್ಲಕ್ಸ್ ಇಸ್ 2g ಸ್ಮಾಲ್ h ಅಂಡ್ ಟೈಮ್ ಆಫ್ ಫ್ಲೈಟ್ ಕ್ಯಾಪಿಟಲ್ ಟಿ is under root 2 into capital H minus small h divided by g. ಗೈಸ್ ಇಲ್ಲಿ ಕ್ಯಾನ್ಸಲ್ ಆಗೋದೆಲ್ಲ ಏನು, ರೂಟ್ ಜಿ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದೇನು, ರೂಟ್ 2 ಇಂಟು ರೈಟ್, ರೂಟ್ 2 ಇಂಟು ರೂಟ್ ಎಚ್. ಓಕೆ, ಈ ಟರ್ಮಲ್ಲಿ ರೂಟ್ 2 ಇಂಟು ರೂಟ್ ಎಚ್ ಮೈನಸ್ ಎಚ್. ಓಕೆ, ಸೊ ರೂಟ್ 2 ರೂಟ್ ಎಚ್, ರೂಟ್ ಎಚ್ ಮೈನಸ್ ಎಚ್ ಎಲ್ಲ ಸ್ಪ್ಲಿಟ್ ಮಾಡಬಾರ್ದೆ, ಬಟ್ ರೂಟ್ ಟು ಜೊತೆಗೆ ಬರೆಯೋಣ. 2 ಅಂಡ್ ರೂಟ್ ಎಚ್ ಇಂಟು ರೂಟ್ ಎಚ್ ಮೈನಸ್ ಎಚ್ ಏನು, ಎರಡನ್ನು ಕ್ಲಬ್ ಮಾಡಿದ್ರೆ ಎಚ್ ಇಂಟು ಎಚ್ ಮೈನಸ್ ಎಚ್. ಓಕೆ, ಸೊ ಹಾಗಾದರೆ ರೇಂಜ್ ಎಕ್ಸ್ಪ್ರೆಷನ್ ಏನು, ರೇಂಜ್ ಎಕ್ಸ್ಪ್ರೆಷನ್ ಈಸ್ ದಿಸ್, ಕರೆಕ್ಟ್. ರೇಂಜ್ ಎಕ್ಸ್ಪ್ರೆಷನ್ ಏನು ಬಂತು, ರೇಂಜ್ ಈಸ್ ದಿಸ್. ಸಿ ಗೈಸ್, if now interesting, if
if small h, okay, small h equal to h by 2, okay, small h equal to h by 2. So ಹಾಗಾದ್ರೆ small h equal to h by 2 ಅಂದ್ರೆ ಸಿ ಇದು ರೇಂಜ್ ಆಫ್ ಇಫ್ಲಕ್ಸ್ ಎಕ್ಸ್ಪ್ರೆಷನ್. ಓಕೆ, ಇಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಸ್ಮಾಲ್ h ಈಕ್ವಲ್ ಟು h by 2 ಅಂದರೆ ಸಿ ಸ್ಮಾಲ್ h ಈಕ್ವಲ್ ಟು h by 2. ಸೊ ಅನಲೈಸ್ ಮಾಡಿ, ಇಫ್ ಸ್ಮಾಲ್ h ಈಕ್ವಲ್ ಟು h by 2 ದೆನ್ ರೇಂಜ್ ಈಕ್ವಲ್ ಟು 2 ಇಂಟು ಅಂಡರ್ ರೂಟ್ h by 2 ಇಂಟು h ಮೈನಸ್ h by 2. ಓಕೆ, ಈಕ್ವಲ್ ಟು 2 ಇಂಟು h by 2, right, h by 2 into h by 2. Okay, if that is the case, so see 2 under root, like h square is h and we have 2. Okay, so h square under root h and 2 square under root 2, so 2 cancel agate. So if that is the case, if h is equal to h by 2, then range becomes what? If h is equal to h by 2, range becomes capital H. Okay, so range becomes capital H. Clear? So if ಅರ್ಧ ಟೈಮಲ್ಲಿ, ಓಕೆ, ಸೊ ಟ್ಯಾಂಕಲ್ಲಿ ಅರ್ಧ ಪಾಯಿಂಟ್ಗೆ ನಾವು ಹೋಲ್ ಮಾಡಿದ್ರೆ ರೇಂಜ್ ಏನಿರುತ್ತೆ? ರೇಂಜ್ ವಿಲ್ ಬಿ ಕ್ಯಾಪಿಟಲ್ ಎಚ್ ಇರುತ್ತೆ. ಸೊ ವಾಟರ್ನ ಟಾಪ್ ಮೋಸ್ಟ್ ಲೇಯರಿಂದ ಎಷ್ಟು ಡಿಸ್ಟೆನ್ಸ್ ಇದೆಯೋ ಗ್ರೌಂಡ್ಗೆ ಅಷ್ಟೇ ಡಿಸ್ಟೆನ್ಸು ಮುಂದೆ ಹೋಗ್ತಾ ಇರುತ್ತೆ. ಯು ಆರ್ ಬಿಕಮಿಂಗ್ ಸ್ಮಾರ್ಟ್ ನಾವ್. ಸೊ ಇಫ್ you look at a tank, see guys, this is very interesting right now, right? So you have a tank, ask your friend, so ask your friend, see, ask your friend, you have a tank, ಒಂದು ಟ್ಯಾಂಕ್ ಇದೆ, ಈ ಟ್ಯಾಂಕ್ ಅಲ್ಲಿ ಕಂಪ್ಲೀಟ್ ವಾಟರ್ ಇದೆ. ಓಕೆ, ದಿಸ್ ಇಸ್ ಫುಲ್ ಫ್ಲೂಯಿಡ್. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಮೇಕಿಂಗ್ orifice exactly at the center. Okay, this is h by 2 and this is h by 2. Okay, this is, sorry, capital H by 2, capital H by 2. Exactly at the center orifice ಮಾಡ್ತಾ ಇದ್ವಿ. ಓಕೆ, h by 2. ಸೊ ಟೋಟಲ್ ಲೆಂತ್ ಏನು? ಇಲ್ಲಿಂದ ಇಲ್ಲಿ ಇರುವ ಲೆಂತು ಕ್ಯಾಪಿಟಲ್ H. ಸೊ ವಾಟರ್ ಈ ಪಾಯಿಂಟಲ್ಲಿ ಎಕ್ಸಿಟ್ ಆಗ್ತಾ ಇದೆ ಅಂದರೆ, ಸೊ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಇಟ್ ಕವರ್? This R, if that is the case andre, see guys, if that is the case, the trajectory ಏನಿರುತ್ತೆ? Parabolic trajectory, right? This R range will be equal to capital H. Okay, will be equal to capital H ಈ ಕೇಸಲ್ಲಿ. Okay, will be equal to capital H. That is the point I am trying to make. Okay, clear guys? ಈ ಕೇಸಲ್ಲಿ ರೇಂಜ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಚ್. ದಟ್ ಈಸ್ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್. ಸೊ ಈ ಥರದ ಸಿಚುವೇಶನ್ನ ನಾವು ಅನಲೈಸ್ ಮಾಡಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಥಿಯರಿ ಏನು? ಜಸ್ಟ್ ಬರ್ನೌಲಿಸ್ ಥಿಯರಮ್, ರೈಟ್? ಬರ್ನೌಲಿಸ್ ಥಿಯರಮ್ ಅಂದರೆ ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ವಿಲ್ ಬಿ ಕಾನ್ಸ್ಟೆಂಟ್ ಎನಿ 2 ಪಾಯಿಂಟ್ಸ್. ಬಟ್ ಆ ಪಾಯಿಂಟ್ಸನ್ನು ನಾವು ವೈಸ್ ಆಗಿ ಚೂಸ್ ಮಾಡಬೇಕು. ಸ್ಪೀಡ್ ಆಫ್ ಎಫ್ಲಕ್ಸ್ ಅಂದ್ರೇನು, ರೇಂಜ್ ಆಫ್ ಇಫ್ಲಕ್ಸ್ ಅಂದ್ರೇನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ನೌಲಿಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಅಗೇನ್ you have to be clear, equation of continuity yavaga, Bernoulli's theorem yavaga. Equation of continuity is present everywhere. Okay, area into speed will be constant, equation of continuity, but mostly ನಾವು horizontal levels ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. But Bernoulli's theorem is a complex one. Clear guys, right? So ಹಾಗಾದ್ರೆ DPP questions ನ ಸಾಲ್ವ್ ಮಾಡಿ ಇದ್ರ ಮೇಲೆ ಇರೋದು. So I will solve problems related to Bernoulli's theorem next class ಅಲ್ಲಿ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಸೊ DPP ಸಿಂಪಲ್ ಕ್ವಶನ್ ಹಾಕಿರ್ತೀನಿ. ಅಗೇನ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ದೆನ್ ಸರ್ಫೇಸ್ ಟೆನ್ಷನ್ ಅಂದ್ರೇನು, ವಿಸ್ಕಾಸಿಟಿ ಅಂದ್ರೇನು, ಇದರೆಲ್ಲದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್. ಅಗೇನ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. I'll see you in the next class. Again and again, DPP solve ಮಾಡಲೇಬೇಕು. You have to work on. Thank you so much. Tada, bye bye.